ಸ್ತೋತ್ರವಾಗಲಿ. ದೇವರು ನಿನ್ನೆ ಇದ್ದ ಹಾಗೆ ಇವತ್ತು, ಇವತ್ತಿರುವ ಹಾಗೆ ನಿತ್ಯ ನಿರಂತರವೂ ನೆಲೆಯಾಗಿದ್ದಾನೆ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಚೆನ್ನಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರಬೇಕು? ಸಂತೋಷವುಳ್ಳವರಾಗಿರಬೇಕು. ಹಲ್ಲೆಲೂಯಾ. ಸೊ ಚೆನ್ನಾಗಿದ್ದೀವಿ ಅನ್ನೋದನ್ನ ಹೆಂಗೆ ತೋರಿಸೋದು? ನಾವು ಸಂತೋಷವಾಗಿರೋದು ಮುಖಾಂತರವಾಗಿ ನಾವು ಚೆನ್ನಾಗಿದ್ದೀವಿ ಅನ್ನೋದು ಇನ್ನೊಬ್ಬರಿಗೆ ನಾವೇನು ಮಾಡಬೇಕು? ತೋರಿಸುವಂಥವರಾಗಿರಬೇಕು. ಆಮೆನ್. ಹಲ್ಲೆಲೂಯಾ. ಸೊ ಈ ತಿಂಗಳು ಈಗಾಗಲೇ ದೇವರು ನಮಗೇನು ಮಾಡಿದ್ದಾನೆ? ವಾಗ್ದಾನವನ್ನು ಕೊಟ್ಟಿದ್ದಾನೆ. ಏನು ವಾಗ್ದಾನ ಅಂತ ಗೊತ್ತಿದೆಯಾ? ಎಬ್ರೆಯ ಪುಸ್ತಕ 6ನೇ ಅಧ್ಯಾಯ 14ನೇ ವಚನ. ನಿಜವಾಗಲೂ ನಾನು ನಿಮ್ಮನ್ನ ಆಶೀರ್ವದಿಸುವೆನು, ಹೆಚ್ಚಿಸುವೆನು ಎಂಬುದಾಗಿ. ಹಲ್ಲೆಲೂಯಾ. ಸೊ ದೇವರ ಇಷ್ಟ ಏನು? ನಮ್ಮನ್ನು ಆಶೀರ್ವಾದ ಮಾಡುವಂಥದ್ದೇ. ಹಲ್ಲೆಲೂಯಾ. ನಮ್ಮನ್ನು ಕೆಡಿಸಬೇಕು, ನಮ್ಮನ್ನು ಬೆಳೆಸಬೇಕಂತ ದೇವರು ಎಂದಿಗೂ ಏನು ಮಾಡೋಂಗಿಲ್ಲ, ಯೋಚನೆ ಮಾಡೋದೇ ಇಲ್ಲ. ಹಲ್ಲೆಲೂಯಾ. ಸೊ ನಮ್ಮ ದೇವರು ಯಾವಾಗಲೂ ಹೆಂಗಿರ್ತಾನಂತೆ? ಆಶೀರ್ವದಿಸಬೇಕು ಅನ್ನೋದಕ್ಕೆ ದೇವರ ಇಷ್ಟವಾಗಿದೆ. ಆಮೆನ್. ಹಲ್ಲೆಲೂಯಾ. ದೇವರ ಇಷ್ಟ ಏನು? ನಮ್ಮನ್ನು ಆಶೀರ್ವಾದ ಮಾಡಬೇಕು. ಆದರೆ ದೇವರು ಎಲ್ಲರನ್ನೂ ಆಶೀರ್ವಾದ ಮಾಡೋಕ್ಕಾಗತ್ತಾ ಅಂತ ಯೋಚನೆ ಮಾಡಿದ್ರೆ ಸ್ವಲ್ಪ ನಾವು ಯೋಚನೆ ಮಾಡಿ. ದೇವರಂತರ ಇಷ್ಟ ಎಲ್ಲರಿಗೂ ಆಶೀರ್ವಾದ ಮಾಡಬೇಕಂತ ಹೇಳಿ. ಆದರೆ ದೇವರೇ ಹೇಳಿದ ಆಶೀರ್ವಾದವು ಯಾರಿಗೆ ಬರುತ್ತೆ? ದೇವರು ಹೇಳಿದ ಆಶೀರ್ವಾದವು ಯಾರಿಗೆ ಬರುತ್ತೆ ಅನ್ನೋದು ತುಂಬ ಅವಶ್ಯವಾಗಿದೆ. ಹಲ್ಲೆಲೂಯಾ. ಸೊ ವಾಕ್ಯದಲ್ಲಿ ನಾವು ನೋಡ್ತದೆ ಯಾರನ್ನ ದೇವರು ಆಶೀರ್ವದಿಸುತ್ತಾರೆ ಅಂತ ನೋಡೋದಾದ್ರೆ, ಒಂದು ಪ್ರಾಮಾಣಿಕವಾಗಿರುವಂಥ ಒಂದು ವಾಕ್ಯ ಕೀರ್ತನೆ 101ನೇ ಕೀರ್ತನೆ 6ನೇ ವಚನ. ಕೀರ್ತನೆಗಳು 101ನೇ ಕೀರ್ತನೆ ವಚನ 6. ದೇಶದಲ್ಲಿರುವ ನಂಬಿಗಸ್ತರು ನನ್ನ ಸಂಗಡ ವಾಸಿಸುವ ಹಾಗೆ ನನ್ನ ಕಣ್ಣುಗಳು ಅವರ ಮೇಲೆ ಅವೇ. ದೇಶದಲ್ಲಿ ದೇವರು ಯಾರನ್ನ ಆಶೀರ್ವದಿಸ್ತಾ ಇದ್ದಾರೆ ಅಂದ್ರೆ ನಂಬಿಗಸ್ತರನ್ನ ದೇವರು ಆಶೀರ್ವದಿಸುವಂತವರಾಗಿದ್ದಾರಂತೆ. ಅಲ್ಲೂ ದೇವರ ಕಣ್ಣುಗಳು ಯಾರ ಮೇಲೆ ಇರುತ್ತಂದ್ರೆ ನಂಬಿಗಸ್ತರ ಮೇಲೆ ದೇವರ ಕಣ್ಣುಗಳು ಇದೆ. ಯಾರ ಮೇಲೆ ಇದ್ದಾರೆ ದೇವರ ಕಣ್ಣುಗಳು? ನಂಬಿಗಸ್ತರು ಯಾರೆಲ್ಲ ಇದ್ದಾರೋ ಅವರ ಮೇಲೆ ದೇವರ ಕಣ್ಣುಗಳು ಇದೆ. ಇವತ್ತು ನೀವು ನಾವು ನಂಬಿಗಸ್ತರಾಗಿರೋದಾದ್ರೆ ದೇವರ ಕಣ್ಣುಗಳು ನಮ್ಮ ಮೇಲೇನೆ ಇರುತ್ತೆ. ಅಲ್ಲೂ ದೇಶದಲ್ಲಿ ಇರುವಂತ ಒಳ್ಳೆಯದನ್ನ ಅವನೊಂದಿಗೆ ಸೇರಿ ನಾವು ಹೊಂದಿಕೊಳ್ಳೋದಕ್ಕೋಸ್ಕರ ದೇವರ ಕಣ್ಣುಗಳು ನಂಬಿಗಸ್ತರ ಮೇಲೇನೆ ಇದೆ. ಆಮೇಲೆ ಇವತ್ತು ನಾವು ನಂಬಿಗಸ್ತರ ಯೋಚನೆ ಮಾಡಬೇಕು. ಹಲ್ಲೆಲೂಯಾ. ನಾವು ನಂಬಿಗಸ್ತರಾಗಿರೋದಾದರೆ ದೇವರ ಆಶೀರ್ವಾದವು ನಮ್ಮ ಮೇಲೆ ಇರುತ್ತೆ. ಹಲ್ಲೆಲೂಯಾ. ಆಶೀರ್ವದಿಸ್ತಾನೆ. ಇದು ದೇವರು ಕೊಟ್ಟ ವಾಗ್ದಾನ. ಆದರೆ ಈ ವಾಗ್ದಾನ ನನ್ನ ಜೀವಿತದಲ್ಲಿ ನೆರವೇರಬೇಕಂದ್ರೆ ನಾನು ನಂಬಿಗಸ್ತರಾಗಿರಬೇಕು. ಹಲ್ಲೆಲೂಯಾ. ಸೊ ನಾನು ನಂಬಿಗಸ್ತನಾಗಿರುವಾಗ ದೇವರು ಈ ದೇಶದಲ್ಲಿ ನಮ್ಮೊಂದಿಗೆ ವಾಸ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲ ಅಂದ್ರೆ ಈ ದೇಶವು ಸರ್ವನಾಶವಾಗುತ್ತೆ. ದೇವರು ನಮ್ಮೊಂದಿಗೆ ಇದ್ದಿದ್ದಕ್ಕೆ ದೇಶ ಉಳಿತಾ ಇದೆ. ಹಲ್ಲೆಲೂಯಾ. ಯಾಕಂದ್ರೆ ನಾವು ನೋಡ್ತಾ ಇದ್ವಿ ಸೋದೋಮ್ ಗೊಮೋರ ಎಂಬುದಾಗಿ ಒಂದು ದೇಶ ಇದೆ. ಆ ದೇಶದಲ್ಲಿ ದೇವರಿಗೆ ವಿರೋಧವಾದ ಅನೇಕ ಕಾರ್ಯಗಳು ನಡೀತಾ ಇತ್ತು. ಹಲ್ಲೆಲೂಯಾ. ಆದರೆ ಆ ದೇಶದಲ್ಲಿ ಒಬ್ಬ ನಂಬಿಗಸ್ತನಿದ್ದ. ಯಾರವನು? ಲೋಟ ಎಂಬುದಾಗಿ. ಹಲ್ಲೆಲೂಯಾ. ಸೊ ಆದ ಕಾರಣ ದೇವರು ಅವನೊಂದಿಗಿದ್ದ ಕಾರಣದಿಂದ ದೇವರು ಅವನನ್ನು ಏನ್ ಮಾಡಿದ್ರು? ಅವನೊಂದಿಗೆ ವಾಸ ಮಾಡಿ ಅವನನ್ನು ಕರ್ಕೊಂಡು ಬಂದ್ರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಇವತ್ತು ನಾವು ನಂಬಿಗಸ್ತರಾಗಿರೋದಾದರೆ ದೇವರ ಆಶೀರ್ವಾದವು ನಮ್ಮ ಮೇಲೆ ಇರುತ್ತೆ. ಆಮೆನ್. ಹಲ್ಲೆಲೂಯಾ. ಸೊ ನಾವು ನಂಬಿಗಸ್ತರಾಗಿದ್ದೀವಿ ಅನ್ನೋದನ್ನು ನಾವೇನ್ ಮಾಡಬೇಕು? ಆಲೋಚನೆ ಮಾಡಬೇಕು. ಇನ್ನೊಂದು ವಾಕ್ಯವನ್ನು ಕೂಡ ಓದಿಕೊಳ್ಳೋಣ. ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ 20ನೇ ವಚನ. ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ 20ನೇ ವಚನ. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ನಂಬಿಗಸ್ತನು ಆಶೀರ್ವಾದ ಪೂರ್ಣನಾಗುವನು. ಆಮೆನ್. ಹಲ್ಲೆಲೂಯಾ. ಎಷ್ಟು ಚೆನ್ನಾಗಿದೆ ಅಲ್ರಿ ವಾಕ್ಯ? ಆಶೀರ್ವಾದ ಪೂರ್ಣನಾಗುವನು. ಇನ್ನು ತಮಿಳಿನಲ್ಲಿ ಒಂದು ವಾಕ್ಯ ಇದೆ, ಉಣ್ಮೆಯುಳ್ಳ ಮನುಷ್ಯನ್ ಪರಿಪೂರ್ಣ ಆಶೀರ್ವಾದಗಳೇ ಪೆರುವಾನ್. ಹಲ್ಲೆಲೂಯಾ. ಈ ಕನ್ನಡದಲ್ಲಿ ಏನಿದೆ ಪವಿತ್ರ ಬೈಬಲ್ನಲ್ಲಿ? ಮನುಷ್ಯನು ಆಶೀರ್ವಾದಗಳಲ್ಲಿ ತುಂಬಿಕೊಳ್ಳುವನು. ಹಲ್ಲೆಲೂಯಾ. ಪರಿಪೂರ್ಣವಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವನು. ಏನ್ ಮಾಡ್ತಾನಂತ್ರಿ? ಪೂರ್ಣ ಬೇರೆ, ಪರಿಪೂರ್ಣ ಬೇರೆ. ಪೂರ್ಣ ಅಂದ್ರೆ ಓಕೆ ಫುಲ್ ಆಗಿದೆ, ಪರಿಪೂರ್ಣ ಅಂದ್ರೆ ತುಂಬಿ ಹೊರಸೂಸುತ್ತದೆ. ವ್ಯತ್ಯಾಸ ಇದೆ. ಹಲ್ಲೆಲೂಯಾ. ನಾವು ನೀರು ತಗೊಂಡೋಗಿ ಒಂದು ಪಾತ್ರದಲ್ಲಿ ಹಾಕ್ತಾ ಇದ್ದೀವಿ. ನೀರು ತಗೊಂಡೋಗಿ ಏನ್ ಮಾಡ್ತೇವೆ? ಒಂದು ಪಾತ್ರದಲ್ಲಿ ಹಾಕ್ತಾ ಇದೀವಿ ಅಂತ ಇಟ್ಟುಕೊಳ್ಳ್ರಿ. ನಾವು ಎಷ್ಟು ಮಟ್ಟಿಗೆ ಪಾತ್ರದಲ್ಲಿ ತುಂಬಿಸ್ತೇವೆ? ಎಷ್ಟು ಕೆಪಾಸಿಟಿ ಅದು ಎಷ್ಟು ಹಿಡಿತಾವೋ ಅಷ್ಟು ಏನ್ ಮಾಡ್ತೀವಿ ನಾವು? ತುಂಬಿಸ್ತೀವಿ.
ಆಮೇನ್, ಹಲ್ಲೆಲೂಯಾ. ಆದ್ರೆ ದೇವರು ಹೆಂಗ್ ತುಂಬಿಸ್ತಾನೆ ಗೊತ್ತಾ? ತುಂಬಿ ಹೊರಸೂಸೋ ಮಟ್ಟಿಗೆ ಅದೇ ಪರಿಪೂರ್ಣ ಆಶೀರ್ವಾದ. ಒಂಚೂರು ಗ್ಯಾಪ್ ಇರಬಾರದು ಅದರಲ್ಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೆಂಗಿರಬಾರ್ದಂತೆ? ಒಂಚೂರು ಗ್ಯಾಪ್ ಇರಬಾರ್ದು. ಕೆಲವೊಂದು ಸಮಯದಲ್ಲಿ ಸಕ್ಕರೆ, ಖಾರ ಪುಡಿ ಎಲ್ಲ ಡಬ್ಬಿಯಲ್ಲಿ ಹಾಕಿ ಇಡ್ತೀವಿ ಅಂದ್ರೆ ಹಂಗೆ ಹಾಕಿ ಮುಚ್ಚಿಬಿಡ್ತೀವ? ಏನ್ ಮಾಡ್ತೀವಿ? ಸ್ವಲ್ಪ ಅಲ್ಲಾಡಿಸ್ತೀವಿ, ಕುಳುಕ್ತೀವಿ, ಬಡಿತೀವಿ. ಸ್ವಲ್ಪ ಎಲ್ಲೆಲ್ಲ ಗ್ಯಾಪ್ ಇದೆಯೋ ಅಲ್ಲೆಲ್ಲ ಒಳಗೆ ಹೋಗ್ಲಿ, ಇನ್ನೂ ಸ್ವಲ್ಪ ಗ್ಯಾಪ್ ಇದೆ, ಇನ್ನೂ ಸ್ವಲ್ಪ ಕೈಯಾಗಲ್ಲ, ಅದು ಏನಾಗ್ಲಿ ಅದರಲ್ಲಿ ಹೋಗಿ ಸೇರ್ಲಿ ಅಂತ ಹೇಳಿ ಆದಷ್ಟು ಏನ್ ಮಾಡ್ತೀವಿ ನಾವು? ಕುಳಿಕಿ ಏನ್ ಮಾಡ್ತೀವಿ ಅವ್ರೊಳಗೆ ಹಾಕಿ ತುಂಬಿಸಿ ಮುಚ್ಚಲ ತನಕ ಬಂದು ಸ್ವಲ್ಪ ಏನೋ ಉಳಿದಿತ್ತಂದ್ರೆ ಅದನ್ನು ಮಡಿಚಿ ಮೇಲೆ ಇಟ್ಕೊಂಡ್ ಬಿಟ್ಟಿರ್ತೀವಿ. ಆಮೇನ್, ಅಲ್ಲೆಲ್ಲೋ ಇದು ದೇವರು ಮಾಡುವಂತ ಆಶೀರ್ವಾದ. ಅಲ್ಲೆಲ್ಲ ಕೇವಲ ತುಂಬೋದು ಮಾತ್ರವಲ್ಲ, ಪರಿಪೂರ್ಣವಾದ ಆಶೀರ್ವಾದಗಳನ್ನು ಕೊಡ್ತಾನಂತೆ. ಯಾರಿಗೆ ಅಂದ್ರೆ ನಂಬಿಗಸ್ತನಿಗೆ ದೇವರು ಪರಿಪೂರ್ಣವಾದ ಆಶೀರ್ವಾದವನ್ನು ಕೊಡ್ತಾನೆ. ಅಲ್ಲೆಲ್ಲ ಇವತ್ತು ನಾವು ನಂಬಿಗಸ್ತರಾಗಿರೋದಾದ್ರೆ ನಮ್ಮ ಜೀವಿತದಲ್ಲಿ ದೇವರು ಪರಿಪೂರ್ಣವಾದ ಆಶೀರ್ವಾದಗಳನ್ನ ಕೊಡುವಂತ ದೇವರಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ವಾಕ್ಯವನ್ನು ಓದಿಕೊಳ್ಳೋಣ. ಕೀರ್ತನೆಗಳನ್ನ ಪುಸ್ತಕ 31ನೇ ಕೀರ್ತನೆ 23ನೇ ವಚನ. ಕೀರ್ತನೆ 31 ವಚನ 23. ಕರ್ತನು ಎಲ್ಲ ಪರಿಶುದ್ಧರೇ, ಆತನನ್ನು ಪ್ರೀತಿ ಮಾಡಿರಿ. ಕರ್ತನು ನಂಬಿಕೆಯುಳ್ಳವರನ್ನು ಏನ್ ಮಾಡ್ತಾನೆ? ಕಾಯುತ್ತಾನೆ. ಭಕ್ತರೇ, ನೀವೆಲ್ಲರೂ ಯೆಹೋವನನ್ನು ಪ್ರೀತಿಸಿರಿ. ಆತನು ನಂಬಿಗಸ್ತರನ್ನು ಕಾಪಾಡುತ್ತಾನೆ. ಆತನು ಯಾರನ್ನ ಕಾಪಾಡುತ್ತಾನಂತೆ? ನಂಬಿಗಸ್ತರನ್ನು ದೇವರು ಕಾಪಾಡುವಂತವನಾಗಿದ್ದಾನೆ. ಅಲ್ಲೆಲ್ಲೂ ಯಾರನ್ನ ಕಾಪಾಡುತ್ತಾನಂತ್ರಿ? ನಂಬಿಗಸ್ತರನ್ನು ದೇವರು ಕಾಪಾಡುತ್ತಾನೆ. ನಾವು ನಂಬಿಗಸ್ತರಾಗಿರುವುದಾದ್ರೆ ದೇವರು ನಮ್ಮನ್ನ ಏನ್ ಮಾಡ್ತಾನೆ? ಕಾಪಾಡುವಂತ ದೇವರಾಗಿದ್ದಾನೆ. ಆಮೇಲೆ ಅಲ್ಲೆಲ್ಲೂ ಯಾವುದೇ ಕಾರಣ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೀವಿ, ಯಾರೆಲ್ಲ ನಂಬಿಗಸ್ತರಾಗಿರುತ್ತಾರೋ ಅವರನ್ನ ದೇವರು ಕಾಪಾಡುವಂತವನಾಗಿದ್ದಾನೆ. ಅಲ್ಲೆಲ್ಲೂಯಾ. ಸೊ ದೇವರ ಕಣ್ಣುಗಳು ನಂಬಿಗಸ್ತರ ಮೇಲನೇ ಇದೆ. ಅಲ್ಲೆಲ್ಲೂಯಾ. ನಂಬಿಗಸ್ತನ ಪರಿಪೂರ್ಣವಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತಾನೆ. ಮತ್ತೆ ನಂಬಿಗಸ್ತನನ್ನು ದೇವರು ಕಾಪಾಡುವಂತವನಾಗಿದ್ದಾನೆ. ಅಲ್ಲೆಲ್ಲೂಯಾ. ಹೋಗುವ ಮಾರ್ಗಗಳೆಲ್ಲ ದೇವರು ಏನ್ ಮಾಡ್ತಾನೆ? ನಂಬಿಗಸ್ತನ ದೇವರು ಕಾಪಾಡುವಂತವನಾಗಿದ್ದಾನೆ. ಅನೇಕ ಸಾರಿ ಹೋಗುವ ಮಾರ್ಗಗಳಲ್ಲಿ ಏನಿರುತ್ತೆ? ಇಕ್ಕಟ್ಟುಗಳು, ತೊಂದರೆಗಳು ಇರುತ್ತೆ. ಅಲ್ಲೆಲ್ಲೂಯಾ. ಮೊನ್ನೆ ನಾನೊಂದು ಪಾಸ್ಟರ್ ಜೊತೆ ಕಾರ್ನಲ್ಲಿ ಹೋಗ್ತಾ ಇದ್ದೆ. ನನಗೆ ಈಗ ಅಧಿಕವಾಗಿ ಪಾಸ್ಟರ್ಗಳ ಜೊತೆ ಅದು ಫ್ರಂಟ್ ಸೀಟ್ ನಲ್ಲಿ ಕುತ್ಕೊಂಡು ಹೋಗುವಂತ ಭಾಗ್ಯಗಳು ಸಿಗ್ತಾ ಇದೆ, ಅದು ದೊಡ್ಡ ದೊಡ್ಡ ಸೇವರ್ಗಳ ಜೊತೆಗೆ. ಆಮೇಲೆ ಅಲ್ಲೆಲ್ಲೂಯಾ. ಸೊ ಅವ್ರು ನಮ್ಮ ಪ್ರೀತಿಯಿಂದ ಕರ್ಕೊಂಡು ಹೋಗ್ತಾರೆ. ಆದ್ರೆ ಅವರು ಡ್ರೈವಿಂಗ್ ಮಾಡೋ ನೋಡಿದ್ರೆ ನನಗೆ ಭಯ ಆಗ್ತಾ ಇರ್ತಾರೆ. ಆಮೇಲೆ ಅಲ್ಲೆಲ್ಲೂಯಾ. ಸೊ ಅವಾಗ ಅವ್ರಿಗೆ ನಾನು ಹೇಳ್ತಾ ಇರ್ತೀನಿ, ಪಾಸ್ಟರ್ ಇಲ್ಲ ಭಯಪಡಬೇಡ್ರಿ, ನಾನ್ ನೋಡ್ಕೊಳ್ತೀನಿ ಅಂತಾರ. ಅಲ್ಲೆಲ್ಲೂಯಾ. ಅದ ನಮಗೇನಾಗತ್ತೆ? ಒಂದು ಭಯ. ಅದೇ ಹಂಪು ಅಲ್ಲಿರ್ತಾವ. ಪಾಸ್ಟರ್ ಹಂಪು ಅಂದ್ರೆ ಅವ್ರು ಇಲ್ಲೇ ಬ್ರೇಕ್ ಆಡ್ತಾರೆ. ಇಲ್ಲಿದೆ, ಅಲ್ಲಿ ಇರೋದನ್ನ ನೋಡ್ಬಿಟ್ಟಿನ್ರಿ, ನೀವು ಬರ್ರಿ, ಆರಾಮಾಗಿ ಬರ್ರಿ ಅಂತಾರೆ. ಅಲ್ಲೆಲ್ಲೋ ಎಸ್. ನಾವೇನ್ ಮಾಡ್ತೀವಿ? ಅನೇಕ ಸಾರಿ ಲೋಕದಲ್ಲಿ ಮುಂದಿರುವಂತ ಇಕ್ಕಟ್ಟು, ಮುಂದಿರುವಂತ ಆಪತ್ತು, ಮುಂದಿರುವಂತ ಸಮಸ್ಯೆಗಳು ನೋಡಿ ನಾವೇನ್ ಮಾಡ್ತಾ ಇರ್ತೀವಿ? ಗಾಬರಿ ಪಡ್ತಾ ಇದೀವಿ, ಭಯ ಪಡ್ತಾ ಇದೀವಿ. ಆದ್ರೆ ನಮ್ಮ ಸಂಗಡ ಇರುವಂತ ದೇವರು, ನಾನಿದ್ದೀನಿ, ಡೋಂಟ್ ವರಿ ಅಂತಾನೆ. ಆಮೇಲೆ ಅಲ್ಲೆಲ್ಲೂಯಾ. ನಾನೇನು ಕರ್ಕೊಂಡು ಹೋಗೋದು, ನೀ ಎದ್ದ ಬಗ್ಗೆ ಏನ್ ಮಾಡಬೇಡ, ನೀನು ಚಿಂತೆ ಮಾಡಬೇಡ, ನಾನು ಏನ್ ಮಾಡ್ತೇನೆ, ನಿನ್ ಜೊತೆಗಿದ್ದೀನಿ, ನೀನು ಆರಾಮಾಗಿ ಕುತ್ಕೋ. ಆಮೇಲೆ ಅಲ್ಲೆಲ್ಲೂಯಾ. ಸೊ ಸೇವಕರುಗಳೆಲ್ಲ ಹೇಳಿದ ಮಾತಿದೆ. ಅಲ್ಲೆಲ್ಲೂಯಾ. ನೀ ಆರಾಮಾಗಿ ಕೊಂದ್ರು, ನಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ. ಸೊ ಈಗ ದೇವರು ಕೂಡ ನಮಗೆ ಅದನ್ನ ಹೇಳಿದೆ, ನೀ ನಂಬಿಗಸ್ತನಾಗಿದ್ದುಕೊಂಡು ನೀ ಕುತ್ಕೋ, ನಾನು ನಿನ್ನನ್ನು ಕಾಪಾಡುತ್ತೇನೆ. ಅಲ್ಲೆಲ್ಲೂಯಾ. ಸೊ ದೇವರ ಒಂದು ಹಸ್ತ ಯಾವಾಗಲೂ ಎಲ್ಲಿರುತ್ತೆ ಅಂದ್ರೆ ನಮ್ಮ ಮೇಡನೇ ಇರುತ್ತೆ. ನಾವು ಆರಾಮಾಗಿ ಏನ್ ಮಾಡ್ಬೇಕು? ಆ ಒಂದು ದೇವರ ಆಶೀರ್ವಾದಗಳನ್ನ ಹೊಂದಿಕೊಂಡ್ರೆ ಸಾಕು. ಅಲ್ಲೆಲ್ಲೂಯಾ. ಸೊ ನಂಬಿಗಸ್ತರಾಗಿ ನಾವು ಏನ್ ಮಾಡ್ಬೇಕು? ಮುಂದೆ ನಡೆಯುವಂತವರಾಗಿರಬೇಕು. ವಾಕ್ಯವನ್ನು ಓದಿಕೊಳ್ಳೋಣ. ಮತ್ತಾಯನ ಪುಸ್ತಕ 25ನೇ ಅಧ್ಯಾಯ 21ನೇ ವಚನಗಳಿಂದ ವಾಕ್ಯಗಳನ್ನು ಓದಿಕೊಳ್ಳೋಣ. ಮತ್ತಾಯನ ಪುಸ್ತಕ 25ನೇ ಅಧ್ಯಾಯ. ಇದಲ್ಲದೆ ಪರಲೋಕ ರಾಜ್ಯವು ತಮ್ಮ ದೀಪಗಳನ್ನು 25ನೇ ಅಧ್ಯಾಯ 21ನೇ ವಚನ. ಅವನು ದನಿಯು ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು. ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು. ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ. ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ. ಆಮೇನ್. ಬಲ ನಂಬಿಗಸ್ತನಾದ ಆಳೆ. ಇದು ಯಜಮಾನನು ಸೇವಕನಿಗೆ ನೋಡಿ ಹೇಳುವಂತ ಒಂದು ಮಾತು. ಅಲ್ಲೆಲ್ಲೂಯ್ಯ. ಇವತ್ತು ನಮ್ಮ ದೇವರು ನಮ್ಮನ್ನು ನೋಡಿ ಹೇಳ್ತಾನ, ನಂಬಿಗಸ್ತನೇ ಅಂತ ಕರೀತಾನ. ಅಲ್ಲೆಲ್ಲೂಯ್ಯ. ಬಲೇ ಆಮೇನ್. ಅಂದ್ರೆ ಅಧಿಕವಾದ ನಂಬಿಗಸ್ತಿಕೆ. ಅಲ್ಲೆಲ್ಲೂಯ್ಯ. ಬೇಷ್ ಅಂತಾರಲ್ಲ, ಸೂಪರ್, ವೆರಿ ಗುಡ್, ಎಕ್ಸಲೆಂಟ್,
ಈ ಶಬ್ದಗಳು ಯಾವಾಗ ಬರುತ್ತಂದ್ರೆ ಅವ್ರಿಗೆ ಇಷ್ಟವಾದದನ್ನ ಅವ್ರು ಮಾಡುವಾಗ. ಈಗ ಮಕ್ಕಳು ಶಾಲೆಗೆ ಹೋಗ್ತಾರೆ, ಅವ್ರು ಚೆನ್ನಾಗಿ ಹೋಮ್ವರ್ಕ್ ಮಾಡಿಕೊಂಡು, ಅವ್ರು ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಮಾಡಿಕೊಂಡು, ಅವ್ರು ಚೆನ್ನಾಗಿ ಎಕ್ಸಾಮ್ ಬರೆದಿದ್ರೆ ಟೀಚರ್ಗಳು ಏನಂತ ಹೇಳ್ತಾರೆ? ವೆರಿ ಗುಡ್, ಎಕ್ಸಲೆಂಟ್ ಅಂತ ಹೇಳಿ ಸ್ಟಾರ್ ಹಾಕ್ತಾರೆ, ಗೊಂಬೆ ಹಾಕ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ, ಎಲ್ಲರನ್ನ ಕರೆದು ಕ್ಲಾಪ್ ಹೊಡಿಸ್ತಾರೆ, ಅವನನ್ನ ಮಾದರಿಯಾಗಿ ಇಡ್ತಾರೆ. ಹಲ್ಲೆಲೂಯ. ಅರ್ಥ ಆಯ್ತಲ್ಲ? ಅದೇ ನಂಬಿಗಸ್ತಿಕೆ. ಇವ ಸೂಪರ್ ಆಗಿದ್ದಾನ ನೋಡು, ಇವ್ ಬೇಸ್ಟ್ ಆಗಿದ್ದಾನೆ ನೋಡು, ಪರ್ಫೆಕ್ಟ್ ಆಗಿದ್ದಾನೆ ನೋಡು. ಅಲ್ಲಲ್ವ, ನಾವು ಪರಿಪೂರ್ಣವಾಗಿದ್ದರೆ, ನಾವು ನಂಬಿಗಸ್ತರಾಗಿರೋದ್ರೆ ಖಂಡಿತವಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಬಲೇ ನಂಬಿಗಸ್ತನೇ, ನೀನು ಸ್ವಲ್ಪ ವಿಷಯದಲ್ಲಿ ನಂಬಿಗಸ್ತನಾಗಿದ್ದ ಕಾರಣದಿಂದ ನಾನು ನಿನ್ನನ್ನು ದೊಡ್ಡ ವಿಷಯದಲ್ಲಿ ಅಧಿಕಾರಿಯಾಗಿ ಇಡುತ್ತೇನೆ ಎಂಬುದಾಗಿ ದೇವರು ಹೇಳುವಂತವನಾಗಿದ್ದಾನೆ. ಅಲ್ಲಲ್ಲಿ ದೇವರು ನಮಗೆ ಪ್ರಮೋಷನ್ ಕೊಡ್ತಾ ಇರ್ತಾನೆ. ಹಂತ ಹಂತವಾಗಿ ದೇವರು ನಮ್ಮನ್ನು ನೆಕ್ಸ್ಟ್ ಲೆವೆಲ್ಗೆ ಏನ್ ಮಾಡ್ತಿರ್ತಾನೆ? ಕರ್ಕೊಂಡು ಹೋಗ್ತಾ ಇರ್ತಾನೆ. ಕೆಲವೊಂದು ಗೇಮ್ಸ್ಗಳನ್ನ ಆಡುವಾಗ ಕೆಲವೊಂದು ರೌಂಡ್ಗಳು ಹೆಂಗಿರುತ್ತೆ? ಚಾಲೆಂಜಿಂಗ್ ಆಗಿರುತ್ತೆ. ಅದೆಲ್ಲವೇ ದಾಟೋದು ತುಂಬ ಕಷ್ಟ. ನಾನು ಒಂದು ಕಾಲದಲ್ಲಿ ತುಂಬ ಗೇಮ್ಸ್ಗಳನ್ನ ಆಡಿದ್ದೀನಿ. ಅದು ಕ್ಯಾಂಡಿ ಕ್ರಶ್ ಅದೆಲ್ಲ ನನ್ನ ಕೈಯಾಗಿತ್ತು ಸುಮಾರು 10 ವರ್ಷಗಳಿಂದ. 24 ಗಂಟೆ ಅದೇ. ಆಮೇಲೆ ಅದನ್ನ ಆಡೋದು ಕೆಲಸ, ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ಆಡ್ತಾನೆ ಇರ್ತಿದ್ದೆ. ಅವ್ರು ಎಷ್ಟು ಮಟ್ಟಿಗೆ ಅಡಿಕ್ಷನ್ ಆಗಿದೆ. ಅಲ್ಲೆಲ್ಲ ದೇವರು ನನ್ನನ್ನು ಅದರಿಂದ ಬಿಡುಗಡೆ ಮಾಡ್ಕೊಂಡು ಬಂದಿದ್ದಾನೆ. ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆಮೇಲೆ ಅಲ್ಲೆಲ್ಲೂಯ್ಯ. ಯಾಕಂದ್ರೆ ರಾತ್ರಿ ನಿದ್ದೆಯಲ್ಲಿ ಕೂಡ ಅದೇ ಕನಸಲ್ಲಿ ಬರ್ತಾ ಇರ್ತಿತ್ತು. ಅಲ್ಲೆಲ್ಲೂಯ್ಯ. ಸೈತಾನ ಎಷ್ಟು ಮಟ್ಟಿಗೆ ನಮ್ಮನ್ನು ಏನು ಮಾಡ್ತಾನೆ? ತನ್ನ ವರ್ಷದಲ್ಲಿ ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ಮಕ್ಕಳ ಕೈ ಮೊಬೈಲ್ ಕೊಡಬೇಡ್ರಿ, ಗೇಮ್ಸ್ ಆಗಲಿ ಕೊಡಬೇಡ್ರಿ ಅನ್ನೋದು. ಅಲ್ಲೆಲ್ಲೋ ಯಾಕಂದ್ರೆ ಅದರಲ್ಲಿ ಮುಳುಗಿ ಬಿಟ್ಟರೆ ಸೈತಾನ ಏನು ಮಾಡಿಬಿಡ್ತಾನೆ? ಮೈಂಡ್ ಎಲ್ಲ ಅದರಲ್ಲಿ ಕಳ್ಕೊಂಡು ಬಿಟ್ಟಿರ್ತಾನೆ. ಅಲ್ಲೆಲ್ಲೋ ನೋಡೋರೆಲ್ಲರೂ ಏನು ಮಾಡಿಬಿಟ್ರು, ಸ್ವಲ್ಪ ಗ್ಯಾಪ್ ಕೆಲಸ ಮಾಡ್ತಾ ಇದ್ರು ಸರಿ, ಸ್ವಲ್ಪ ಗ್ಯಾಪ್ ಸಿಗಲಿ ಕುತ್ಕೊಂಡು ಆಡ್ತಿದ್ದೆ. ನಂದ್ರಲ್ಲಿ ಲೆವೆಲ್ ಮುಗಿದು ಬಿಡ್ತಾವ. ಅಂದರೆ ಕ್ಯಾಂಡಿ ಕ್ರಶ್ನಲ್ಲಿ ಲೈಫ್ ಟೈಮ್ ಅಂತ ಇರುತ್ತೆ. ಅದು ಮುಗಿದ ಮೇಲೆ ಮುಂದುವರಿಲಿಕ್ಕೆ ಆಗೋದಿಲ್ಲ. ಒಂದು ದಿನ ವೆಯ್ಟ್ ಮಾಡಬೇಕು ಅಥವಾ ಇಷ್ಟು ತಾಸು ವೆಯ್ಟ್ ಮಾಡ್ಬೇಕಂತ ಇರುತ್ತೆ. ಆವಾಗ ನನಗೆ ಅದು ವೆಯ್ಟ್ ಮಾಡೋಕೆ ಆಗೋದಿಲ್ಲ. ಅದಕ್ಕೆ ಏನು ಮಾಡ್ತಾ ಇರ್ತೀನಿ, ಪಕ್ಕದಲ್ಲಿ ಯಾರಾದ್ರು ಮೊಬೈಲ್ ಇತ್ತಂದ್ರೆ ಅವ್ರ ಮೊಬೈಲ್ ತೊಗೊಂಡು ಅದರಲ್ಲಿ ಏನು ಮಾಡ್ತಿದ್ದೆ ನಾನು, ಆ ಒಂದು ಗೇಮ್ಗಳನ್ನು ಆಡ್ತಾ ಇದ್ದೆ. ಎಷ್ಟು ಮಟ್ಟಿಗೆ ನಾವು ಅಡಿಕ್ಷನ್ ಆಗ್ತಿರ್ತೀವಿ. ಹಲ್ಲೆಲೂಯಾ. ಸೊ ಆದರೆ ನಿಜವಾಗ್ಲೂ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಕೆಲವೊಂದು ಲೆವೆಲ್ಗಳು ಚಾಲೆಂಜ್ ಆಗಿರುತ್ತೆ. ಹಲ್ಲೆಲೂಯಾ. ಎಷ್ಟು ದಾಟಬೇಕಂದ್ರೂ ಅದರಿಂದ ದಾಟಿ ಹೋಗ್ಲಿಕ್ಕೆ ಆಗೋದೇ ಇಲ್ಲ. ಅದ್ರ ಬಿಡ್ತೀವ ನಾವು? ಹಲ್ಲೆಲೂಯಾ. ಏನು ಮಾಡ್ತೀವಿ? ಹೆಂಗಾದ್ ಮಾಡಿ ಲೈಫ್ ಟೈಮ್ ತೊಗೊಂಡು ಅದು ತೊಗೊಂಡು ಇದು ತೊಗೊಂಡು ಹಂಗೆ ಮಾಡಿ ಹಿಂಗೆ ಮಾಡಿ ಒಟ್ಟೆ ಹಿಂಗಾದ್ ಮಾಡಿ ಏನು ಮಾಡಿಬಿಡ್ತೀವಿ? ಆ ಒಂದು ಲೆವೆಲನ್ನು ದಾಟೇ ಬಿಡ್ತೀವಿ. ಹಲ್ಲೆಲೂಯಾ. ಕೇವಲ ಸಮಯವನ್ನು ಹಾಳು ಮಾಡುವಂಥ ಗೇಮಿಗೆ ಅಷ್ಟೆಲ್ಲ ಎಫೆಕ್ಟ್ ಹಾಕಿ ನಾವು ಅದನ್ನು ದಾಟ್ತೀವಿ ಅಂದರೆ, ನಾವು ನಂಬಿಗಸ್ತರಾಗಿದ್ದರೆ ಎಂಥ ಸವಾಲುಗಳಿದ್ರು ದೇವರು ಅದರಿಂದ ನಮ್ಮನ್ನು ದಾಟಿ ಮುಂದೆ ಕರ್ಕೊಂಡು ಹೋಗಿ ಆತನ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಇರೋದೇ ಅದಕ್ಕಾಗಿ. ಹಲ್ಲೆಲೂಯಾ. ಸೊ ಯಾರೆಲ್ಲ ನಂಬಿಗಸ್ತರಾಗಿರ್ತಾರೋ ಅವನ್ನೆಲ್ಲರೂ ದೇವ್ರು ಏನು ಮಾಡ್ತಾನೆ? ನೆಕ್ಸ್ಟ್ ಹಂತಕ್ಕೆ ಕರ್ಕೊಂಡು ಹೋಗ್ತಾನೆ. ಆದ್ರೆ ಯಾರೆಲ್ಲ ಒಂದು ಮುಚ್ಚಿಡ್ತಾರೆ ನೋಡ್ರಿ, ಹಲ್ಲೆಲೂಯಾ, ಅವ್ರನ್ನ ದೇವರು ಏನು ಮಾಡೋಂಗಿಲ್ಲ, ಕೈ ಬಿಟ್ಟು ಬಿಡ್ತಾನೆ. ಆಮೇಲೆ 5 ತಾಲಂತನ್ನು ಕೊಟ್ಟವ ಏನು ಮಾಡಿದನಂತೆ? ಅದನ್ನು ಉಪಯೋಗಿಸಿಕೊಂಡ. ಸೊ ದೇವರು ನಮಗೆ ತಾಳಂತಗಳನ್ನು ಕೊಟ್ಟಿದ್ದಾನೆ. ಅದನ್ನು ನಾವೇನು ಮಾಡ್ಬೇಕು? ನಾವು ಉಪಯೋಗಿಸಬೇಕು. ಹಲ್ಲೆಲೂಯಾ. ಅದಕ್ಕೆ ದೇವರು ಏನು ಮಾಡ್ತಿದ್ದಾನೆ? ಅವನು, ದೇವರೇ ನೀನು 5 ಕೊಟ್ಟು ನಾನೇನು ಮಾಡಿದ್ದೀನಿ? ಅದನ್ನ ಇಟ್ಕೊಂಡು 10 ಮಾಡೀನಿ. ಹಲ್ಲೆಲೂಯಾ. ನೀನು ಕೊಟ್ಟಿದ್ದಕ್ಕೆ ನಾನು ಮಾಡಿದ್ದೆ. ಅವನು ಅದನ್ನೇ ಹೇಳ್ತಾರೆ, ನೀನು ಕೊಟ್ಟಿದ್ದಕ್ಕೆ ನಾನು ಮಾಡಿದ್ದೆ ಅಂತ ಹೇಳುವಾಗ ಅದಕ್ಕೆ ಬಲೇ ನಂಬಿಗಸ್ತನೆ ಅಂತ ದೇವರು ಹೇಳಿದ್ರು. ಹಲ್ಲೆಲೂಯಾ. ನೀನು ಸ್ವಲ್ಪ ವಿಷಯದಲ್ಲಿ ನಂಬಿಗಸ್ತನಾಗಿದ್ದೆ, ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ? ಜಾಸ್ತಿಯಲ್ಲಿ ನಿನ್ನ ಪೂರ್ಣವಾಗಿ ಅಧಿಕಾರಿಯಾಗಿ ಇಡ್ತೀನಿ ಅಂತ ಹೇಳಿ. ಅವಾಗ 2ನೇದವನು ಓಡಿ ಬರ್ತಾ ಇದ್ದಾನೆ. ಸ್ವಾಮಿ, ನೀನು ನನಗೆ 2 ಕೊಟ್ಟಿದ್ಯಲ್ಲ, ನಾನು 2 ಇಟ್ಕೊಂಡು ಏನು ಮಾಡಿದ್ದೀನಿ? 4 ಮಾಡ್ಕೊಂಡು ಬಿಟ್ಟೀನಿ. ಅವನನ್ನು ನೋಡಿ ದೇವರು ಹೇಳಿದ್ರು, ಬಲೇ ನಂಬಿಗಸ್ತನೇ, ಈ ಸ್ವಲ್ಪ ವಿಷಯದಲ್ಲಿ ನಂಬಿಗಸ್ತನಾಗಿದ್ದ ಕಾರಣದಿಂದ ನಿನಗೂ ನಾನು ಪ್ರಮೋಷನ್ ಮಾಡ್ತೀನಿ ಅಂತ ಹೇಳಿ. ಅಲ್ಲದೆ ಒಂದೇ ಒಂದು ಕೊಟ್ಟವ ಓಡಿ ಹೋಗಿ ಅಡಿಗೆ ಕೊಂಡ. ಆಮೇಲೆ ನಾವು ಯಾವ ಲಿಸ್ಟ್ನಲ್ಲಿದ್ದೇವೆ ಅಂತ ಯೋಚನೆ ಮಾಡಬೇಕು. ಅಲ್ಲೆಲ್ಲೋ ಅವ ಏನು ಮಾಡಿದ? ಹಂಗೆ ಮುಚ್ಚುಮರೆ ಮಾಡಿಕೊಂಡು ಹಂಗೆ ಹಿಂಗೆ ಮಾಡಿಕೊಂಡು ಸ್ವಾಮಿ ನೀವು 1 ಕೊಟ್ಟಿದ್ದಿ, ಆ 1 ಇಟ್ಕೊಂಡಿದ್ದಿ. ಆಮೇಲೆ ಅವ್ರಿಗೆ ಎಷ್ಟು ಸಿಟ್ಟು ಬಂತು ಅಲ್ಲ. ಯಜಮಾನ ವಾಕ್ಯ ಹೇಳ್ತಾ ಇದ್ದಾನೆ, ನಂಬಿಕೆ ಇಲ್ಲದ ಸಂತತಿ ಅಂತ ಬೈತಾ ಇದ್ದಾನೆ. ಹಲ್ಲೆಲೂಯಾ. 1 ಕೊಟ್ಟಿನಲ್ಲ, ಕೊಡದೇ ಇದ್ರೆ ತಪ್ಪು, ನಾನು ಕೊಟ್ಟಿದ್ದೀನಿ. ದೇವರು ಹೇಳುವಂಥದ್ದು ಅದೇ. ಅಲ್ಲೆಲ್ಲ ನಾನು ಕೊಟ್ಟಿದ್ದೀನಿ, ಅದನ್ನ ಏನ್ ಮಾಡ್ಕೋಬೇಕು? ನಾವು ಉಪಯೋಗಿಸಿಕೊಳ್ಳಬೇಕು. ದೇವರು ಕೊಟ್ಟಿದ್ದು ಏನ್ ಮಾಡ್ಬೇಕು? ನಾವು ಉಪಯೋಗಿಸಬೇಕು. ಅಂದ್ರೆ ಅದು ಅಭಿವೃದ್ಧಿ ಆಗತ್ತೆ, ಅದು ಹೆಚ್ಚುತ್ತೆ. ಅದೇ ದೇವರ ಆಶೀರ್ವಾದ. ಅಲ್ಲೆಲ್ಲ ಇಬ್ರಿಯ ಪುಸ್ತಕ 6:14 ಏನದು? ನಾನು ನಿಜವಾಗ್ಲೂ ನಿನ್ನ ಆಶೀರ್ವದಿಸುವೆನು, ಹೆಚ್ಚಿಸುವೆನು. ಆಮೆನ್. ಎಷ್ಟು ಮಟ್ಟಿಗೆ ನಾವು ದೇವರ ಸಮ್ಮುಖದಲ್ಲಿ ಉಪಯೋಗಿಸ್ತೀವೋ ಅಷ್ಟು ಮಟ್ಟಿಗೆ ದೇವರು ನಮ್ಮನ್ನು ಹೆಚ್ಚಿಸುವಂತವನಾಗಿ. ಆಮೆನ್. ಹಲ್ಲೆಲೂಯಾ. ಇವತ್ತು ದೇವರು ಯಾರಿಗೂ ಏನು ಕೊಟ್ಟಿಲ್ಲ ಅಂತ ಹೇಳ್ಬೇಡ್ರಿ, ಎಲ್ಲರಿಗೂ ಒಂದು ದೇವರು ಕೊಟ್ಟಿದ್ದಾನೆ. ಅದನ್ನ ಇಟ್ಟುಕೊಂಡು ನಾವೇನ್ ಮಾಡ್ಬೇಕು? ಮುಂದೆ ಹೋಗ್ಬೇಕು. ಅಂದ್ರೆ ದೇವರು ಅದನ್ನ ವೃದ್ಧಿ ಮಾಡ್ತಾ ಇರ್ತಾನೆ. ಹಲ್ಲೆಲೂಯಾ. ಸೊ ಆದ ಕಾರಣ 1 ಕೊಟ್ಟ ನಂತರ ದೇವರು ಏನ್ ಮಾಡಿದ್ರು? ನೀನು ಉಪಯೋಗ ಇಲ್ಲ,
ಒಂದು ಕೊಟ್ಟಿದ್ದೀನಲ್ಲ ಅದನ್ನ ಒಂದು ಇಟ್ಕೊಂಡು ಏನು ಮಾಡಬೇಕಾಗಿತ್ತು, ಇನ್ನೊಂದನ್ನ ಸಂಪಾದನೆ ಮಾಡಿದರೆ ನಾನು ಇನ್ನೂ ಒಂದು ಕೊಡ್ತಿದ್ದೀನಿ ನನಗೆ ಅಂತಿದ್ದ. ಆಮೇಲೆ ಅದಕ್ಕೆ ದೇವರು ಏನು ಮಾಡಿದ್ರು, ಅವನತ್ತ ಇದ್ದಿದ್ದನ್ನು ದೇವರಿಗೆ ಕಸ್ಕೊಂಡು ಯಾರು ಕೊಟ್ಟರು? 5 ಇಟ್ಕೊಂಡಿದ್ನಲ್ಲ, 5 ಇಟ್ಕೊಂಡು 5 ಸಂಪಾದನೆ ಮಾಡಿದ್ನಲ್ಲ, ಅವನಿಗೆ ಇನ್ನೊಂದು ಎಕ್ಸ್ಟ್ರಾ ದೇವರು ಕೊಟ್ಟರು. ನೀನು ಚೆನ್ನಾಗಿ ದುಡಿತೀಯೋ, ನೀ ಚೆನ್ನಾಗಿ ಮಾಡ್ತೀಯೋ, ನೀ ಚೆನ್ನಾಗಿ ನಂಬಿಗಸ್ತನಾಗಿದೆಯೋ, ತಗೋ ಇನ್ನೊಂದು ಅಂತೇಳಿ ಅಡಿಷನಲ್ ಆಗಿ ದೇವರು ಅವನಿಗೆ ಕೊಟ್ಟರು. ಯಾರೆಲ್ಲ ನಂಬಿಗಸ್ತರಾಗಿ ದುಡಿತಾರೋ ಅವ್ರಿಗೆ ದೇವರು ಇನ್ನೂ ಪರಿಪೂರ್ಣ ಆಶೀರ್ವಾದಗಳನ್ನು ಕೊಡುತ್ತಾರೆ. ಆಮೇಲೆ ಅಲ್ಲೆಲ್ಲೂಯ್ಯ. ದುಡಿಬೇಕು, ದೇವರು ಕೊಟ್ಟಿದ್ದನ್ನು ಇಟ್ಟುಕೊಂಡು ನಾವು ದುಡಿಬೇಕು, ಗುಣಗುಟ್ಟದೆ. ಆಮೇಲೆ ಅಲ್ಲೆಲ್ಲ ಹೊಟ್ಟೆ ಕಿಚ್ಚು ಪಡದೆ. ಇವತ್ತು ಅನೇಕರ ಜೀವಿತದಲ್ಲಿ ಯಾಕೆ ಆಶೀರ್ವಾದಗಳು ಬರ್ತಾ ಇಲ್ಲ ಅಂದರೆ ಗುಣಗುಟ್ಟುವಿಕೆ ಜಾಸ್ತಿ. ಅಲ್ಲೆಲ್ಲೋ ಏನಿದ್ರು ಇಲ್ಲ 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 ಇಲ್ಲ, ಆಮೇಲೆ ಕೊನೆಗೆ ಏನು ಇರೋದೇ ಇಲ್ಲ ನಮ್ಮ ಹತ್ರ. ಆಮೇಲೆ ಅಲ್ಲೆಲ್ಲೂಯ್ಯ. ಸಾದ ಕಾರಣ ಇಲ್ಲ ಅಂತ ಹೇಳಬೇಡ್ರಿ, ಸ್ವಾಮಿ ಹೇಳಿದ್ದಾನೆ, ಇಲ್ಲದವುಗಳನ್ನು ಇದ್ದ ಹಾಗೆ ಮಾಡುವಂತ ದೇವರು ನಾನು. ಆಮೇಲೆ ಅಲ್ಲೆಲ್ಲೂಯ್ಯ. ಅನೇಕ ಸಾರಿಗಳಲ್ಲಿ ದೇವರು ನಾವು ಕೇಳದೆ ಕೊಡುವಂತ ದೇವರು, ಕೇಳಿ ಕೊಡದೇ ಇರ್ತಾನ, ಅಲ್ಲೆಲ್ಲ ಕೊಟ್ಟೇ ಕೊಡುತ್ತಾನೆ, ನಾವು ಕೇಳಬೇಕಷ್ಟೇ. ಅಲ್ಲೆಲ್ಲೂಯ್ಯ. ನಿಜವಾಗ್ಲೂ ಅನೇಕ ಒಂದು ಕಥೆಗಳನ್ನು ಕೇಳಿದ್ದೀನಿ, ಅನೇಕ ಸೇವಕರುಗಳು ಹೇಳಿದ್ದಾರೆ. ಕೆಲವೊಂದು ಕುಟುಂಬಗಳಲ್ಲಿ ಊಟಕ್ಕೆ ಗತಿ ಇಲ್ಲದೆ ಇರುವಾಗ ಆ ಕುಟುಂಬದಲ್ಲಿ ಏನು ಮಾಡ್ತಾಳೆ, ಗಂಡ ಇಲ್ಲದ ಕುಟುಂಬ ಮಕ್ಕಳನ್ನು ಕರ್ಕೊಂಡು ನೆಕ್ಸ್ಟ್ ಊಟ ಗತಿ ಇಲ್ಲದೆ ಇರುವಾಗ ಒಂದು ಅಂಗಳ ಅಕ್ಕಿ ಇದೆಯಲ್ಲ ಅದನ್ನು ತಗೊಂಡು ಪಾತ್ರದಲ್ಲಿ ಇಟ್ಟು ಎಲ್ಲರ ಕೈ ಹಿಡ್ಕೊಂಡು ಏನು ಮಾಡ್ತಿದ್ರಂತೆ, ಮಕ್ಕಳು ತಾಯಿ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡ್ತಾ ಇದ್ರಂತೆ, ಸ್ವಾಮಿ ನಾಳೆಯಿಂದ ಊಟಕ್ಕೆ ನಮಗೇನೂ ಇಲ್ಲ, ಇದ್ದಿದ್ದೀನಿ ಇವತ್ತಿಗೆ ಕೊನೆ, ಇದು ಒಂದೇ ಒಂದು ಇದೆ, ಆದರೆ ನಿನ್ನ ವಾಕ್ಯದ ಮೇರೆಗೆ ನಾನು ಏನು ಮಾಡ್ತಾ ಇದ್ದೇನೆ, ಪ್ರಾರ್ಥಿಸ್ತೇನೆ ದೇವರೇ, ಇದನ್ನು ಏನು ಮಾಡು ನೀನು ತುಂಬಿಸಿಕೊಡು ಅಂತೇಳಿ ಆಕೆ ಪ್ರಾರ್ಥನೆ ಮಾಡ್ತಾ ಇದ್ಲಂತೆ. ನಿಜವಾಗ್ಲೂ ನೋಡ್ರಿ, ಪ್ರಾರ್ಥನೆ ಮಾಡ್ತಾ ಇರುವಾಗಲೇ ದೇವರು ಮನೆತನಕ್ಕೆಲ್ಲ ಕಿರಾಣಿಗಳನ್ನ ತಂದು ಕೊಟ್ಟನಂತೆ. ಆಮೇಲೆ ಅದರಲ್ಲಿ ಭಾಗ ಬಡಿತಾ ಇದ್ದಾರೆ, ಹೋಗಿ ತರೀತಾ ಇದ್ದಾರೆ. ಆವಾಗ ಯಾರೋ ಒಬ್ಬರು ಆ ದಾರಿಲಿ ಹೋಗೋರು ಪಂಕ್ಚರ್ ಆಗ್ಬಿಡ್ತು ಗಾಡಿ. ಸೊ ಹಾಗಾಗಿ ಹೆಲ್ಪ್ಗಂತ ಕೇಳಿ ಬರುವಾಗ ಇವರ ಸ್ಥಿತಿಯನ್ನು ನೋಡಿ ಅವರು ಗಾಡೀಲಿ ಯಾರಿಗೋ ತೊಗೊಂಡು ಹೋಗ್ತಾ ಇದ್ದಾರೆ ಕಿಟ್, ಆ ಕಿರಾಣಿ ಕಿಟ್ಟನ್ನು ಏನು ಮಾಡಿದ್ರಂತೆ, ಯಾಕೋ ಗೊತ್ತಿಲ್ಲ ನಮ್ಮ ಗಾಡಿ ಪಂಕ್ಚರ್ ಆಯಿತು, ಅದಕ್ಕೆ ಇಲ್ಲಿ ಕುತ್ಕೊಂಡಿದ್ದೇವೆ, ಸೊ ನೀವು ಪ್ರಾರ್ಥನೆ ಮಾಡೋ ಸೌಂಡ್ ನಮಗೆ ಕೇಳಿತು, ಅದಕ್ಕೆ ಈ ಕಿಟ್ಟನ್ನು ಏನು ಮಾಡಿ ನೀವು ತಗೊಳ್ರಿ ಅಂತೇಳಿ ಅವ್ರು ಏನು ಮಾಡಿದ್ರಂತೆ, ದೇವ್ರು ಕೊಟ್ಟು ಹೋಗಿದ್ರಂತೆ. ಆಮೇಲೆ ಇದೆಲ್ಲ ನಾವು ಕೇಳಿದ್ದೀವಿ. ನಿಜವಾಗ್ಲೂ ಒಮ್ಮೊಮ್ಮೆ ನಮಗೂ ಕೂಡ ಅಂತ ಪರಿಸ್ಥಿತಿಯಲ್ಲಿ ಬರುವಾಗ ಆ ಒಂದು ಕಾರ್ಯವನ್ನು ನೆನಪು ಬರ್ತಾ ಇರ್ತಾವೆ. ಅಲ್ಲೆಲ್ಲೂಯ್ಯ. ಸೊ ನಿಜವಾಗ್ಲೂ ನಾನು ಕೂಡ ಗದಗಿನಲ್ಲಿ ಇದ್ದಾಗ ಹೇಳಿದ್ದೀನಿ, ನಿಮಗೆ ಎಷ್ಟೋ ಸಾರಿ ಹೇಳಿದ್ದೀನಿ. ಸೊ ನನಗೆ ಊಟಕ್ಕೆ ಗತಿಲ್ಲದೆ ಇರುವಾಗ ಕೂಡ ನಾವು ಮನೆಯಲ್ಲಿ ಕುತ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರುವಾಗ ಆ ಕಡೆ ಹಾದು ಹೋಗುವಂಥ ಟ್ರೈನ್ನಲ್ಲಿ ಬಂದು ನಮಗೆ ಕಿರಾಣಿ ಐಟಮ್ಸ್ 1 ತಿಂಗಳಿಗೆ ಬೇಕಾಗಿರೋದು ಬಂದು ಸೇರ್ತು. ಆಮೇಲೆ ಅಲ್ಲೆಲ್ಲೂಯ್ಯ. ನನ್ನ ಫ್ರೆಂಡ್ ಏನು ಮನೆ ಖಾಲಿ ಮಾಡಿಕೊಂಡು ತಮಿಳ್ನಾಡು ಹೋಗ್ತಾ ಇದ್ದ, ಮಹಾರಾಷ್ಟ್ರದಿಂದ ತಮಿಳ್ನಾಡಿಗೆ ಹೋಗ್ತಿದ್ದ. ಸೊ ಅವ ಏನು ಯಾವಾಗಲೂ ಎಲ್ಲ ಹೊತ್ಕೊಂಡು ಹೋಗ್ಲಿ ಇಷ್ಟಪಡೋದೇ ಇಲ್ಲ. ಅದಕ್ಕೆ ಅವ್ನು ಏನು ಮಾಡ್ತಿದ್ದಂತೆ, ಎಲ್ಲ ಖಾಲಿ ಮಾಡಿ ಅಲ್ಲೇ ಅಕ್ಕಪಕ್ಕದಲ್ಲಿ ಯಾಕೆ ಕೊಟ್ಟು ಹೋಗ್ಬಿಡವ. ಆದರೆ ಅವನಿಗೆ ಖಾಲಿ ಮಾಡುವಾಗ ಅವನಿಗೆ ಏನು ಪ್ರೇರೇಪಣೆ ಬಂತ ಗೊತ್ತಿಲ್ಲ. ನಾವು ಹೆಂಗೂ ಟ್ರೈನಲ್ಲಿ ಹೋಗ್ತೀವಿ, ಟ್ರೈನ್ ಗದಗ ಮೇಲೇ ಹೋಗುತ್ತೆ. ಸೊ ಹಾಗಾಗಿ ಏನು ಮಾಡೋಣ, ಸೊ ಇದನ್ನು ತೊಗೊಂಡು ಶಕ್ತಿ ಕೊಟ್ಟು ಹೋಗೋಣ ಅಂತೇಳಿ ಅವನಲ್ಲಿ ಏನಾಗಿದೆ, ಒಂದು ಪ್ರೇರೇಪಣೆ ಬಂದಿದೆ. ಅದಕ್ಕೆ ಅವನು ಏನು ಮಾಡಿದಾನೆ, ಎಷ್ಟು ಕಟ್ಟಿಕೊಂಡು ಟ್ರೈನಲ್ಲಿ ತೊಗೊಂಡು ಬಂದು ಅದೇ ಗದಗ ಹೋಗೋ ದಾರಿಯಲ್ಲಿ ಬಂದು ನಮಗೆ ಕೊಟ್ಟು ಹೋಗಿದ್ದಾನೆ. ಅಲ್ಲೆಲ್ಲೂಯ್ಯ. ಸೊ ನಿಜವಾಗಲೂ ನಾವು ನಂಬಿಗಸ್ತರಾಗಿದ್ದರೆ ಸಾಕು, ದೇವರು ನಮ್ಮನ್ನು ತುಂಬಿಸುವಂಥವನಾಗಿದ್ದಾನೆ. ಚಿಕ್ಕ ವಿಷಯದಲ್ಲಿ ನಂಬಿಗಸ್ತರಾಗಿರ್ರಿ, ದೊಡ್ಡ ವಿಷಯದಲ್ಲಿ ದೇವರು ಏನು ಮಾಡ್ತಾನೆ, ಅಧಿಕಾರಿಗಳಾಗಿ ಇಡುತ್ತಾರೆ. ಅಲ್ಲೆಲ್ಲೂಯ್ಯ. ಹಂಗಿದ್ದಂಥ ನಮ್ಮನ್ನು ಇವತ್ತಿಗೆ ಇನ್ನೂ ಅನೇಕರಿಗೆ ಕೊಡುವಂಥ ರೀತಿಯಲ್ಲಿ ದೇವರ ಆಶೀರ್ವಾದವಾಗಿಟ್ಟಿದ್ದಾನೆ. ಅಲ್ಲೆಲ್ಲೂಯ್ಯ. ಸೊ ಆದ ಕಾರಣ ಇವತ್ತಿಗೂ ನಮ್ಮ ಮನೇಲಿ ಯಾವುದಕ್ಕೂ ದೇವರು ಏನು ಮಾಡೋದಿಲ್ಲ, ಕಡಿಮೆ ಮಾಡೋದೇ ಇಲ್ಲ. ಆಮೇಲೆ ಪ್ರಾಯದ ಸಿಂಹಗಳು ಹೊಟ್ಟೆಗಿಲ್ಲದೆ ಹಸಿದಾವು, ಯೆಹೋವನನ್ನು ಹುಡುಕುವವರಿಗೆ ಯಾವ ಮೇಲೆಗೂ ದೇವರು ಏನು ಮಾಡೋದಿಲ್ಲ ಅಂತೆ, ಕಡಿಮೆ ಮಾಡುವುದೇ ಇಲ್ಲ. ಆಮೇಲೆ ಅಲ್ಲೆಲ್ಲ ಇವತ್ತಿಗೂ ದೇವರು ನಮ್ಮನ್ನು ಏನು ಮಾಡ್ತಾನೆ ಇದ್ದಾನೆ, ತುಂಬಿಸುವಂತ ದೇವರಾಗಿದ್ದಾನೆ. ಅಲ್ಲೆಲ್ಲೂಯ್ಯ. ನನಗೇನು ಇಲ್ಲ ಅಂತ ಹೇಳಿದ್ರು ಆ ಟೈಮಿಗೆ ದೇವರು ಹಿಂಗಾದ್ ಮಾಡಿ ಏನು ಮಾಡಿಬಿಡ್ತಾನೆ, ನನಗೆ ಅನುಕೂಲತೆ ಮಾಡಿಕೊಟ್ಟು ಬಿಡ್ತಾನೆ. ನನಗೆ ಮಾಡುವ ದೇವರು ನಿಮಗೆ ಮಾಡೋದಿಲ್ವಾ? ಅಲ್ಲೆಲ್ಲೂಯ್ಯ. ಮಾಡ್ತಾನೆ ಇಲ್ವಾ? ಮಾಡೇ ಮಾಡ್ತಾನೆ. ಮನುಷ್ಯರ ಹತ್ರ ಮಾತ್ರ ಹೋಗಿ ನಿಂದ್ರಬೇಡ್ರಿ. ಆಮೇಲೆ ಅಲ್ಲೆಲ್ಲೂಯ್ಯ. ಮನುಷ್ಯರ ಹತ್ರ ಮಾತ್ರ ಏನು ಮಾಡಬಾರ್ದು, ನಾವು ಹೋಗಿ ನಿಂತುಕೊಳ್ಳಬಾರದು. ನಮಗೆ ಏನಿದ್ರು ನಮಗೆ ಸಹಾಯ ಎಲ್ಲಿಂದ ಬರ್ಬೇಕಂದ್ರೆ ಆಕಾಶ ಭೂಮಿಯನ್ನು ಉಂಟು ಮಾಡಿದ ಯೆಹೋವನ ಕಡೆಯಿಂದಲೇ ಬರಬೇಕು. ಆಮೇಲೆ ನೀ ನಿಂತುಕೊಳ್ಳೋದಾದ್ರೆ, ಕಣ್ಣೀರ್ ಬಿಡೋದಾದ್ರೆ ದೇವರ ಮುಂದೆ ಹೋಗಿ ನಿಂತುಕೋ, ಕಣ್ಣೀರ್ ಬಿಡು. ಅಲ್ಲೆಲ್ಲೂಯ್ಯ. ಅಂದ್ರೆ ದೇವರು ಏನ್ ಮಾಡ್ತಾನೆ, ನಿನ್ನ ಮೇಲೆ ಅಧಿಕವಾದ ಆಶೀರ್ವಾದಗಳನ್ನು ಸುರಿಸುವಂತಾನೆ. ಅಲ್ಲೆಲ್ಲೂಯ್ಯ. ಆದ ಕಾರಣ ದೇವರ ಮುಂದೆ ಹೋಗಿ ನಾವೇನ್ ಮಾಡೋಣ ಪ್ರಿಯರೇ, ನಿಂತುಕೊಳ್ಳೋಣ, ವಾಕ್ಯವನ್ನು ಓದಿಕೊಳ್ಳೋಣ. ಲೂಕನ ಪುಸ್ತಕ 16ನೇ ಅಧ್ಯಾಯ 11ನೇ ವಚನ. ಲೂಕನ ಪುಸ್ತಕ 16ನೇ ಅಧ್ಯಾಯ 11ನೇ ವಚನ. ಅನ್ಯಾಯವಾದ ಧನದಲ್ಲಿ ನೀವು ನಂಬಿಗಸ್ತರಾಗಿ ಇದ್ದರೆ
ಇಲ್ಲ ಕರೆಕ್ಟಾಗಿ ಓದಬೇಕು. ಈಗಿರುವುದರಿಂದ ಅನ್ಯಾಯದ ಧನದಲ್ಲಿ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದವರಾದರೆ ನಂಬಿಗಸ್ತರಲ್ಲದವರಾಗಿದ್ದರೆ ನಿಜವಾದ ವಾಕ್ಯ ಕರೆಕ್ಟಾಗಿ ಓದಬೇಕು. ಕರೆಕ್ಟ್ ಇಲ್ಲಾಂದ್ರೆ ಮೀನಿಂಗ್ ಚೇಂಜ್ ಆಗಿಬಿಡುತ್ತೆ. ನಂಬಿಗಸ್ತರಾಗಿ ಇಲ್ಲದಿದ್ದರೆ ಏನದು? ನಂಬಿಗಸ್ತರಾಗಿ ಇರದೇ ಹೋದರೆ. ಅಲ್ಲೆಲ್ಲೂಯ್ಯ. ಅದಕ್ಕೆ ಯಾವಾಗಲೂ ವಾಕ್ಯಗಳನ್ನು ಓದಬೇಕು. ಒಂದು ಮಿಸ್ಟೇಕ್ ಆದ್ರೂ ವಾಕ್ಯ ಕಂಪ್ಲೀಟ್ ಆಗಿ ಏನಾಗ್ಬಿಡುತ್ತೆ, ಚೇಂಜ್ ಮಾಡಿಬಿಡುತ್ತೆ. ಸೈತಾನ್ಗೆ ಏನು ಕೊಡಬೇಡ್ರಿ, ಒಮ್ಮೆ ನಿಂಗೂ ಕೂಡ ಸೈತಾನ ಅವಕಾಶ ಇಸ್ಕೊಂಡ್ಬಿಡ್ತಾನೆ. ಅಲ್ಲೆಲ್ಲೂಯ್ಯ. ಅದಕ್ಕೆ ಏನು ಮಾಡಬಾರ್ದು, ಸೈತಾನ ನಾವು ಅವಕಾಶ ಕೊಡಬಾರದು. ಒಮ್ಮೆ ಅಲ್ಲೆಲ್ಲೂಯ್ಯ. ನೀವು ಈ ಲೋಕದ ಧನದಲ್ಲಿ ನಂಬಿಗಸ್ತರಾಗಿರದೇ ಇದ್ದರೆ ನಿಜವಾದ ಧನವನ್ನು ನಿಮ್ಮ ವಶಕ್ಕೆ ಯಾರು ಕೊಟ್ಟಾರೋ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅನೀತಿಯುಳ್ಳ ವಿಷಯಗಳಲ್ಲಿಯೇ ನೀವು ನಂಬಿಗಸ್ತರಾಗಿ ಇಲ್ಲದಿದ್ದರೆ ನಿಜವಾದ ಒಂದು ಧನ, ನಿಜವಾದ ಒಂದು ಆಶೀರ್ವಾದ, ನಿಜವಾದ ಒಂದು ಐಶ್ವರ್ಯ ಪರಲೋಕದಲ್ಲಿದೆ. ಅದನ್ನು ನಂಬಿ ದೇವರು ಹೆಂಗೆ ನಿಮ್ಮ ಕೈಯಾಗ ಕೊಡ್ತಾನೆ. ಆಮೇಲೆ ಅರ್ಥ ಆಗ್ತಾ ಇದಲ್ಲ? ಹಲ್ಲೆಲೂಯಾ. ಈ ಲೋಕದ ಹಣದ ವಿಷಯದಲ್ಲಿ ನಾವು ಹೆಂಗಿಲ್ಲ, ನಂಬಿಗಸ್ತರಾಗಿಲ್ಲ ಅಂದ್ರೆ ನಿತ್ಯವಾದ ಜೀವಕ್ಕೆ ಹೋಗುವಂತ ವಿಷಯದಲ್ಲಿ ಹೆಂಗೆ ನಾವು ನಂಬಿಗಸ್ತರಾಗಿರ್ಲಿಕ್ಕೆ ಸಾಧ್ಯ? ಹಲ್ಲೆಲೂಯಾ. ಮೋಸ ಮಾಡಬಾರ್ದಂತೆ. ಚಿಕ್ಕ ವಿಷಯದಲ್ಲಿ ನೀವು ತಪ್ಪಿದ್ರೆ ಎಲ್ಲ ವಿಷಯದಲ್ಲಿ ತಪ್ಪಿದಂಗೆ. ಹಲ್ಲೆಲೂಯಾ. ನಂಬಿಗಸ್ತರಾಗಿರ್ಬೇಕು. ನಿನ್ನ ಹತ್ರ ಒಬ್ಬ 100 ರೂಪಾಯಿ ಕೊಟ್ಟಿದ್ದಾರಂದ್ರೆ 100 ರೂಪಾಯಿಗೆ ಸರಿಯಾದ ಲೆಕ್ಕ ಹೋಗಿ ಕೊಟ್ಟು ಬರಬೇಕು. ಆಮೇಲೆ ಹಲ್ಲೆಲೂಯಾ. ಅಂದ್ರೆ ನೀ ನಂಬಿಗಸ್ತನು. ಹಲ್ಲೆಲೂಯಾ. ನೀನು ನಂಬಿಗಸ್ತನು. ಚಿಕ್ಕ ವಿಷಯದಲ್ಲಿ ನೀವು ಹೆಂಗಿರ್ಬೇಕು, ನಂಬಿಗಸ್ತರಾಗಿದ್ದರೆ ದೊಡ್ಡ ವಿಷಯದಲ್ಲಿ ದೇವರು ಏನ್ ಮಾಡ್ತಾನೆ, ನಂಬಿಗಸ್ತರಾಗಿ ಇಟ್ಟಿರ್ತಾನೆ. ಆಮೇಲೆ ಒಂದು ಆಫೀಸ್, ಒಂದು ಫ್ಯಾಕ್ಟ್ರಿ, ಒಂದು ಕೆಲಸ ಮಾಡುವಂಥ ಸ್ಥಳ, ಅದರಲ್ಲಿ ಒಬ್ಬ ಯಜಮಾನ ಬಂದು ಏನು ಮಾಡಿದಂತೆ, ಎಲ್ಲರನ್ನು ಕರೆಸಿದ್ನಂತೆ. ಏನು ಮಾಡಿದ? ಎಲ್ಲ ಕೆಲಸ ಮಾಡುವಂಥ ಎಂಪ್ಲಾಯಿ ಸ್ಟಾಫ್ ಎಲ್ಲರನ್ನ ಏನು ಮಾಡಿಬಿಟ್ಟಿದ್ದಾನೆ, ಕರೆಸಿಬಿಟ್ಟಿದ್ದಾನೆ. ಕರೆಸಿ ಎಲ್ಲರ ಕೈಯಾಗ ಒಂದೊಂದು ಬೀಜ ಕೊಟ್ಬಿಟ್ಟಿದ್ದಾನೆ. ಎಲ್ಲರ ಕೈಯಾಗ ಒಂದೊಂದು ಬೀಜಗಳನ್ನು ಕೊಟ್ಟನಂತೆ. ಸೊ ನೀವೇನು ಮಾಡಬೇಕು, ಇದನ್ನು ಹೋಗಿ ನಿಮಗೆ ಇನ್ನು 1 ತಿಂಗಳು ಟೈಮ್ ಕೊಡ್ತೀನಿ. ಆ 1 ತಿಂಗಳ ಒಳಗೆ ನೀವು ಎಷ್ಟು ಮಟ್ಟಿಗೆ ಈ ಬೀಜವನ್ನು ಬೆಳೆಸಿ, ತುಂಬ ಚೆನ್ನಾಗಿ ಬೆಳೆಸಿ, ತುಂಬ ಅಧಿಕವಾಗಿ ಬೆಳೆಸಿ, ತುಂಬ ಸೂಪರಾಗಿ ನೀವು ಅದನ್ನು ಬೆಳೆಸಿ ಯಾರು ತೊಗೊಂಡು ಬರ್ತೀರೋ ಅದರಲ್ಲಿ ಒಬ್ಬನಿಗೆ ಈ ಒಂದು ಫ್ಯಾಕ್ಟ್ರಿನೇ ಬರೆದಿಡ್ತೀನಿ ಅಂತ ಹೇಳಿದ್ನಂತೆ. ಆಮೇಲೆ ಯಾಕಂದರೆ ಯಜಮಾನನಿಗೆ ಏನಿಲ್ಲ, ಮಕ್ಕಳಿಲ್ಲ ಅಂತೆ. ಅದಕ್ಕೆ ನನಗಂತೂ ಮಕ್ಕಳು ಯಾರೂ ಇಲ್ಲಪ್ಪ, ನಾಳೆ ನಾನು ಹೋದ್ಮೇಲೆ ಈ ಫ್ಯಾಕ್ಟ್ರಿ ಏನು ಮಾಡಬೇಕು, ನಿಮ್ಮಲ್ಲಿ ಒಬ್ಬರೇ ಏನು ಮಾಡ್ಕೋಬೇಕು, ನಡ್ಸ್ಕೊಂಡು ಹೋಗ್ಬೇಕು. ಆದ ಕಾರಣ ಏನು ಮಾಡ್ತೀನಿ, ನಿಮಗೆ ಒಂದು ಟೆಸ್ಟ್ ಹೇಳ್ತೀನಿ, ಬೀಜ ತೊಗೊಂಡೋಗ್ರಿ. ನೀವು ನೀರು ಹಾಕ್ತಿರೋ, ಗೊಬ್ಬರ ಹಾಕ್ತಿರೋ, ಮಣ್ಣು ಹಾಕ್ತಿರೋ, ಏನು ಹಾಕ್ತಿರೋ ನಮಗೆ ಬಿಟ್ಟಿದ್ದು. ಆದರೆ ಏನು ಮಾಡ್ಬೇಕು, ನೀವು 1 ತಿಂಗಳ ಒಳಗೆ ಅದನ್ನು ಉತ್ತಮವಾದ ರೀತಿಯಲ್ಲಿ ಏನು ಮಾಡಬೇಕು, ಬೆಳೆಸಿ ತಗೊಂಡ್ ಬರಬೇಕು. ಆಮೇಲೆ ಹಲ್ಲೆಲೂಯಾ. ಸೊ ಅವಾಗ ಏನ್ ಮಾಡ್ತಿದ್ರಂತೆ, ಎಲ್ಲಾರು ಹೋಗಿ ನನಗ್ ಕೊಡ್ರಿ, ಯಾಕಂದ್ರೆ ಆಸ್ತಿ ಬರುತ್ತಲ್ಲ, ಹಂಗೆ ನನಗ್ ಕೊಡ್ರಿ ಅಂತ ಎಲ್ಲರೂ ಇಸ್ಕೊಂಡು ಹೋಗಿದ್ರಂತೆ. ತಗೊಂಡೋಗಿ ಎಲ್ಲರೂ ಏನ್ ಮಾಡ್ತಿದ್ರು, ಬೀಜಗಳನ್ನ ಹಾಕಿ, ಮಣ್ಣು ಹಾಕಿ, ಒಂದು ಸ್ಪೆಷಲ್ ಗೊಬ್ಬರಗಳೆಲ್ಲ ಏನ್ ಮಾಡಿದ್ರಂತೆ ತಗೊಂಡು ಬಂದು ಅದರಲ್ಲಿ ಹಾಕಿ, ಅದನ್ನ ಹಾಕಿ, ಹುಳ ಎಣ್ಣೆ ಹೊಡೆಯೋದೆಲ್ಲ ತಗೊಂಡ್ಬಂದು ಇಟ್ಟುಕೊಂಡು ದಿನನಿತ್ಯ ನೀರು ಹಾಕಿ, ಅದನ್ನ ಡೈಲಿ ಬೆಳಗ್ಗೆ ಸಂಜೆ ಮತ್ತು ಮಧ್ಯಾಹ್ನ ಕೂಡ ಮನೆಗೆ ಫೋನ್ ಮಾಡಿ ಏನು ಮಾಡ್ತಿದ್ರಂತೆ, ಅದು ಹೆಂಗೆ ಚೆನ್ನಾಗಿದೆಯಾ, ಸ್ವಲ್ಪ ಬೆಳಕಿನಲ್ಲಿ ಇಡು, ಸ್ವಲ್ಪ ಅಲ್ಲಿ ಇಡು, ಸ್ವಲ್ಪ ಇಲ್ಲಿ ಇಡು. ಯಾವಾಗ 24 ಗಂಟೆನೂ ಅದ್ರ ಬೆಳೆಸೋದ್ರಲ್ಲಿಯೇ ತಮ್ಮ ಗಮನ ಇಟ್ಕೊಂಡಿದ್ರಂತೆ. ಆಮೇಲೆ ಹಲ್ಲೆಲೂಯಾ. ಹಂಗೆ ದಿನ ಆಫೀಸ್ನಲ್ಲಿ ಬಂದು ಒಬ್ಬರಿಗೊಬ್ಬರು ಮಾತಾಡ್ಕೊಳ್ಳೋರಂತೆ, ನಿಂದೆಂಗಾಯ್ತು, ನಂದು ಸೂಪರ್ ಆಗಿದೆ, ನೋಡೋಣ, ಇವಾಗ ನೋಡೋಣ ಅಂತ ಎಲ್ಲರೂ ಏನು ಮಾಡ್ತಿದ್ದಾರೆ, ಸೂಪರ್ ಆಗಿ ಬೆಳೆಸ್ತಾ ಇದ್ದಾರಂತೆ. ಆಮೇಲೆ ಹಲ್ಲೆಲೂಯಾ. ಅದರಲ್ಲಿ ಪಾಪ ಒಬ್ಬ ಬಡವ ಇದ್ದ. ಆಮೇಲೆ ಹಲ್ಲೆಲೂಯಾ. ಅವ ಏನು ಮಾಡ್ತಿದ್ದ, ದಿನಾ ಅವ್ರು ಮಾಡೋದನ್ನ ಇವನು ಮಾಡ್ತಾ ಇದ್ದ. ಆಮೇಲೆ ಹಲ್ಲೆಲೂಯಾ. ಅವನೇನು ಮಾಡ್ತಿದ್ದ, ಗೊಬ್ಬರ ಹಾಕಿದ, ಮಣ್ಣು ಹಾಕಿದ, ನೀರು ಹಾಕಿದ, ಎಲ್ಲ ಮಾಡ್ತಿದ್ದಾನೆ. ಆದರೆ ಮೊಳಕೆ ಕೂಡ ಬಿಡಲಿಲ್ಲ. ಆಮೇಲೆ ಹಳೆಲ್ಲ ಅದೇನಾಗಲಿಲ್ಲ, ಸಣ್ಣ ಮೊಳಕೆ ಕೂಡ ಇರಲಿಲ್ಲ. ಆದರೆ ಆಫೀಸ್ನಲ್ಲಿ ಎಲ್ಲರೂ ಹೆಂಗೆ ಮಾತಾಡ್ಕೊಳ್ತಾರೆ, ನಂದು ಹಿಂಗೆ ಇಷ್ಟ ಹತ್ರ ಬಂದೈತೋ, ನಂದು ಇಷ್ಟ ಹತ್ರ ಆಗಿದೆ ಅಂತ ಎಲ್ಲರೂ ಒಂದೊಂದು ಥರ ಏನು ಮಾಡ್ಕೊಂಡ್ಬಿಟ್ರು, ಮಾತಾಡಿಕೊಂಡು ತುಂಬ ಖುಷಿಯಾಗಿದ್ದಾರೆ. ಆದರೆ ಇವನು ಮಾತ್ರ ದಿನಾ ಇದು ಯಾವಾಗ ಹುಟ್ಟತ್ತೋ ಅಂತ ಪೆಚಾಡ್ತಾ ಇದ್ದ. ಕೊನೆಗೆ 1 ತಿಂಗಳಾಯಿತು. ಆ ಯಜಮಾನ ಕೊಟ್ಟ ಟೈಮು ಬಂತು. ಆವಾಗ ಹೇಳಿದ್ರಂತೆ, ಆಯ್ತಪ್ಪ, ನಾಳೆ ಬರುವಾಗ ನೀವೇನು ಮಾಡ್ರಿ,
ನಾನು ಕೊಟ್ಟ ಬೀಜವನ್ನು ಬೆಳೆಸಿದ್ರಲ್ಲ ಅದನ್ನೇನು ಮಾಡ್ರಿ ನೀವು ತಗೊಂಡ್ ಬರ್ರಿ ಅಂತ ಹೇಳುವಾಗ ಎಲ್ಲರಿಗೂ ಒಂದು ಖುಷಿ. ಯಾರಿಗೆ ಬರುತ್ತೋ ಏನೋ, ನಂದೇ ಚೆನ್ನಾಗಿದೆ, ನಂದೇ. ಒಬ್ಬೊಬ್ಬರು ಒಂದೊಂಥರ ಯೋಚನೆ ಮಾಡ್ಕೊಂಡು ಹೋಗಿ ಏನು ಮಾಡಿದ್ರಂತೆ, ಆ ಒಂದು ಪಾಟನ್ನು ತೊಗೊಂಡು ಬಂದ್ರಂತೆ. ತೊಗೊಂಡು ಬಂದು ಎಲ್ಲರೂ ಇಟ್ಟಿದ್ರು. ಆವಾಗ ಇವನ್ ಮಾತ್ರ ತೊಗೊಂಡು ಹೋಗ್ಲಿಕ್ಕೆ ಇಷ್ಟಪಡ್ತಾ ಇಲ್ಲ, ತುಂಬ ಬೇಜಾರಿನಲ್ಲಿ ಮನೆಯಲ್ಲಿ ಕುತ್ಕೊಂಡಿದ್ದಾನೆ. ಆವಾಗ ಅವನ ಹೆಂಡತಿ ಬಂದಿದ್ಲು. ಯಾಕ್ರಿ ಆಫೀಸ್ ಹೋಗ್ಲಿಲ್ವಾ? ಇಲ್ಲ, ಇವತ್ತು ನಮ್ಮ ಯಜಮಾನ ಹಿಂಗೆ ಹೇಳಿದ, ಆದರೆ ಎಲ್ಲರೂ ಚೆನ್ನಾಗಿ ಬೆಳೆಸ್ಕೊಂಡಿದ್ದಾರೆ, ನಾನು ಮಾತ್ರ ಏನು ಮಾಡಲಿಲ್ಲ, ಇದನ್ನು ಸರಿಯಾಗಿ ಬೆಳೆಸಲಿಲ್ಲ, ಹಂಗಾಗಿ ನನಗೆ ಹೋಗ್ಲಿಕ್ಕೆ ಮುಜುಗರ ಆಗ್ತಾ ಇದೆ, ನಾನು ಹೋಗೋದಿಲ್ಲ ಅಂತ ಹೇಳಿದ್ನಂತೆ. ಅವಾಗ ಅವನ ಹೆಂಡತಿ ಹೇಳಿದ್ರಂತೆ, ನೀವೇನು ತಪ್ಪು ಮಾಡಿಲ್ಲ, ನೀವು ಸರಿಯಾಗೇ ಮಾಡಿದಿರಿ, ಒಳ್ಳೆ ಮಣ್ಣು ಹಾಕಿರಿ, ನೀರು ಹಾಕಿರಿ, ಗೊಬ್ಬರ ಹಾಕಿದಿರಿ, ಹಾಗಾಗಿ ಏನು ಮಾಡಿರಿ ನೀವು ತೊಗೊಂಡು ಹೋಗ್ರಿ. ಇಲ್ಲ, ತೊಗೊಂಡು ಹೋದ್ರೆ ನನಗೆ ಅವ್ರ ಮುಂದೆ ಹೆಂಗೆ ನಿಂತುಕೊಳ್ಳಿ ಅಂತ ಹೇಳಿ, ಏನು ನಡೀತಾವ ನಡೀಲಿ, ನೀವಂತೂ ನಮಗಸ್ತರಾಗಿದ್ದೀರಲ್ಲ ಕೊಟ್ಟ ಕೆಲಸದಲ್ಲಿ, ತೊಗೊಂಡು ಹೋಗ್ರಿ ಅಂತ ಹೇಳಿ ಕೊಟ್ಟ ಕಳಿಸಿದ್ಲಂತೆ. ಎಲ್ಲ ಅವನು ಕೂಡ ತೊಗೊಂಡು ಬಂದು ಎಲ್ಲರೂ ಇಟ್ಟ ಜಾಗ ಇಟ್ಟಿಲ್ಲ, ಹೋಗಿ ಸಪ್ರೇಟಾಗಿ ಇಟ್ಬಿಟ್ಟಿದ್ದಾನೆ. ಅವ್ನು ನೋಡ್ತಾ ಇದ್ದಾನೆ, ಪ್ರತಿಯೊಬ್ಬರದ್ದು ಅಂದ ಚಂದವಾಗಿ ಸೂಪರಾಗಿ ಏನಾಗಿದೆ ಬೆಳೆದಿದೆ. ಒಬ್ರಿಗೊಬ್ರು ನೋಡ್ತಾ ಇದ್ದಾರೆ, ವಾವ್, ನನಗೆ ಕೊಡ್ಬೋದಾ, ಇವ್ರು ಕೊಡ್ಬೋದಾ, ಅವ್ರು ಕೊಡ್ಬೋದಾ, ಇವ್ರು ಕೊಡ್ಬೋದಾ ಅಂತ ಹೇಳಿ. ಆವಾಗ ಯಜಮಾನ ಬಂದು ಎಲ್ಲರೂ ನೋಡ್ತಿದ್ದಾನೆ, ಸೂಪರಾಗಿ ಬೆಳೆಸಿದ್ದಾರೆ. ಆವಾಗ ಯಜಮಾನ ತುಂಬ ಖುಷಿ ಆಯಿತು. ಆಮೇಲೆ ಯಜಮಾನ ಏನಾಯ್ತು, ತುಂಬ ಖುಷಿ ಆಯಿತು. ಬೇಷ್ ಹೇಳಿದ್ರಲ್ಲ ವಾಕ್ಯ, ಭಲೇ ಸೂಪರಾಗಿ ಏನು ಮಾಡಿದಿರಿ, ಬೆಳೆಸಿದಿರಿ ಅಂತ ಹೇಳಿ ಒಬ್ಬೊಬ್ಬರನ್ನು. ಅವಾಗ ನಾನು ತುಂಬ ಗೊಬ್ಬರ ಹಾಕಿದ್ದೀನಿ ರೀ ಸರ್, ನಾನು 24 ಗಂಟೆ ಅದನ್ನು ಪಕ್ಕದಲ್ಲೇ ಇಟ್ಕೊಂಡಿನಿ ರೀ ಸರ್, ನಾನು ಹಿಂಗೆ ಮಾಡೀನಿ ರೀ ಸರ್, ನಾನು ಹಂಗೆ ಮಾಡೀನಿ. ಒಬ್ಬೊಬ್ಬರು ಒಂದೊಂದು ಥರ ಏನು ಮಾಡ್ತಿದ್ರಂತೆ, ಅಲ್ಲಿ ಹೇಳ್ತಿದ್ರಂತೆ. ಸೂಪರ್ 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 ಸೂಪರ್. ಯಜಮಾನ ಹೋಗ್ತಾ ಇದ್ದಾನೆ. ಹೋದರೆ ಅಲ್ಲಿ ಒಂದೇ ಒಂದು ಮಾತ್ರ ಕಡಿಮೆ ಇತ್ತು. ಏನಿತ್ತು? ಒಂದು ಕಡಿಮೆ ಇತ್ತು. ಒಂದು ಕಡಿಮೆ ಆಗಿದೆ, ಯಾರು ಇಟ್ಟಿಲ್ಲ ಅಂತ ಹೇಳುವಾಗ ಅವ ಹಂಗೆ ನಡುಗುತ್ತಾ ತಲೆ ಬಗ್ಗಿಸ್ಕೊಂಡು ಬಂದು ನಿಂತಿದ್ದಾನೆ. ದನಿ, ನಾನೇ ಇಟ್ಟಿಲ್ಲ. ಯಾಕೋ ಇಟ್ಟಿಲ್ಲ? ಇಲ್ಲ ದನಿ, ನಂದು ಏನು ಹುಟ್ಟೇ ಇಲ್ವಾ, ಮತ್ತೆ ಏನು ಮಾಡಿ ಇಷ್ಟಿದ್ದೇನೆ ನೀನು ಅಂತ ಹೇಳಿ. ಇಲ್ಲ, ನಾನೆಲ್ಲ ಸರಿಯಾಗಿ ಮಾಡಿದ್ರೆ ಇಷ್ಟೊಂದಿಗೆ ಇವರಕ್ಕಿಂತ ಚೆನ್ನಾಗಿ ಬೆಳೆಸಿರ್ಬೇಕಲ್ಲ ನೀನು ಅಂತೇಳಿ ಬೈತಿದ್ನಂತೆ. ಇಲ್ಲ, ನಾನು ಸರಿಯಾಗಿ ಇಟ್ಟಿದ್ದೀನಿ. ಅದೇನು ಸರಿಯಾಗಿ ಇಟ್ಟು ತೋರಿಸು ಅಂತ ಹೇಳುವಾಗ ಅವನೇನು ಮಾಡಿದ, ಖಾಲಿ ಪಾರ್ಕ್ನ ತೊಗೊಂಡ್ಬಂದು ಇಟ್ಟಿದ್ನಂತೆ. ಆಮೇಲೆ ಖಾಲಿ ಪಾರ್ಕ್ನ ತೊಗೊಂಡ್ಬಂದು ಇಟ್ಟಿದ್ನಂತೆ. ಆವಾಗ ಹೀರೋಯಿನ್ ಪಾರ್ಟ್ ಅಂತ ಹೇಳಿ ಯಜಮಾನ ಬೈದ್ನಂತೆ. ಅವಾಗ ಅವನಿಗೆ ತುಂಬ ಹೆದರಿಕೆ ಆಯಿತು, ಕಣ್ಣಾಗ ನೀರು ಬಂದುಬಿಡ್ತಂತೆ. ಅವನ ಹತ್ತಿರ ಹೋಗಿ ಅವನನ್ನು ಅಪ್ಪಿಕೊಂಡು, ಬಲೇ ನಂಬಿಗಸ್ತಾನೆ, ನೀನೇ ನನ್ನ ಆಸ್ತಿಗೆ ಒಡೆಯ ಅಂತ ಅಪ್ಪಿಕೊಂಡಿದ್ನಂತೆ. ಆಮೇಲೆ ಹಲ್ಲೆಲೂಯಾ. ಅವಾಗ ಅವನಿಗೇನು ಅರ್ಥನೇ ಆಗ್ತಾ ಇಲ್ಲ. ನಾನು ಏನು ಹುಟ್ಟಿಸ್ಲಿಲ್ಲ, ನಾನು ಏನು ಬೆಳೆಸಲಿಲ್ಲ, ನಾನು ಏನೂ ಮಾಡಲಿಲ್ಲ, ಆದರೆ ನಾನು ಹೆಂಗ್ರಿ ಅಂತ ಕೇಳ್ತಾ ಇದ್ದಾನೆ. ಅವಾಗ ಎಲ್ಲರಿಗೂ ಒಂಥರ ಸಿಟ್ಟು ಬಂದುಬಿಡ್ತು. ಎಲ್ಲರಿಗೇನು ಬಂತು? ಒಂಥರ ಸಿಟ್ಟು. ಅವಾಗ ಯಜಮಾನ ಹತ್ರ ಬಂದು, ಸರ್ ಹೆಂಗ್ರಿ, ನಾವೆಲ್ಲ ತುಂಬ ಚೆನ್ನಾಗಿ ಬೆಳೆಸಿದ್ವಿ, ಅವ ಏನು ಬೆಳೆಸಲಿಲ್ಲ, ಅವನಿಗೆ ಹೆಂಗೆ ಹೋಯ್ತು? ಅವಾಗ ಹೇಳಿದ್ರೆ, ಮೋಸಗಾರರೇ, ನಾನು ನಿಮಗೆಲ್ಲರೂ ಕೊಟ್ಟಿದ್ದು ಒಂದೇ ಥರ ಬೀಜ. ಹಲ್ಲೆಲೂಯಾ, ಅದು ಆಲ್ರೆಡಿ ಬೇಯಿಸಿದ ಬೀಜ. ಆಮೇಲೆ ಹಲ್ಲೆಲೂಯಾ, ಅದು ಸ್ಟೀಮ್ ಬೀಜ. ಹಲ್ಲೆಲೂಯಾ, ಅದು ಆಲ್ರೆಡಿ ಬಿಸಿಯಾಗಿದೆ ಬೀಜ, ಅದು ಹುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಲ್ಲೆಲೂಯಾ, ಅದು ಹುಟ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರೆ ನಾನು ಕೊಟ್ಟ ಬೀಜವನ್ನು ತಗೊಂಡು ಹೋಗಿ ನೀವು 2 ದಿನ ನೋಡಿರಿ, 3ನೇ ದಿನ ಹುಟ್ಟಿಲ್ಲ ತಕ್ಷಣ ಮಾರ್ಕೆಟ್ನಲ್ಲಿ ಹೋಗಿ ಏನು ಮಾಡಿಬಿಟ್ರಿ, ಅದೇ ಥರ ಬೀಜ ತೊಗೊಂಡು ಬಂದು ಇಟ್ಟುಕೊಂಡು ಅದನ್ನ ಏನು ಮಾಡ್ಕೊಂಡು ಬಂದಿರಿ, ನೀವು ಬೆಳೆಸ್ಕೊಂಡು ತಗೊಂಡು ಬಂದಿದ್ದೀರಿ. ಆದರೆ ನಾನು ಕೊಟ್ಟ ಬೀಜವನ್ನ ದಿನನಿತ್ಯ ಫಲ ಕೊಡುತ್ತೆ ಅಂತ ಹೇಳಿ ನನ್ನ ಮೇಲೆ ನಂಬಿಕೆ ಇಟ್ಟು ಆ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾನೆ. ಆದ ಕಾರಣ ನನ್ನ ಆಸ್ತಿಯ ಒಡೆಯ ಇವನೇ ಅಂತೇಳಿ ಅಪ್ರಿಷಿಯೇಟ್ ಮಾಡಿದ್ರಂತೆ. ಆಮೇಲೆ ಹಲ್ಲೆಲೂಯಾ. ಇವತ್ತು ನಾವು ನಂಬಿಗಸ್ತರಾಗಿರೋದಾದ್ರೆ ಅದು ಫಲ ಬರತ್ತಂತ ಇಲ್ಲ, ಅದು ಆಶೀರ್ವಾದ ಬರತ್ತಂತ ಇಲ್ಲ, ಅದು ಹೆಚ್ಚುತ್ತಂತ ಏನೂ ಇಲ್ಲ. ದೇವ ನಮ್ಮ ಕೊಟ್ಟ ಕೆಲಸವನ್ನು ನಂಬಿಗಸ್ತರ ನಾವು ಮಾಡ್ಕೊಂಡು ಮುಂದೆ ಹೋದ್ರೆ ಸಾಕು. ನಾವು ಎದುರು ನೋಡದೇ ಇರುವಂತ ಸಮಯದಲ್ಲಿ ದೇವ ನಮಗಾಗಿ ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಆಮೇಲೆ ಹಲ್ಲೆಲೂಯಾ. ಸೊ ನಾವು ಹೆಂಗಿರ್ಬೇಕು, ದೇವರು ಕೊಟ್ಟ ಕೆಲಸವನ್ನ ನಂಬಿಕೆಯಿಂದ ಮಾಡ್ಕೊಂಡು ಹೋಗ್ತಾ ಇರಬೇಕು. ಹಲ್ಲೆಲೂಯಾ. ಅಯ್ಯೋ ಫಲ ಕೊಡ್ಲಿಲ್ಲಲ್ಲ, ಅಯ್ಯೋ ಹುಟ್ಟುತ್ತಾ ಇಲ್ಲಲ್ಲ, ಅಯ್ಯೋ ಬೆಳೀತಾ ಇಲ್ಲಲ್ಲ, ಅಯ್ಯೋ ಮಾಡ್ತಾ ಇಲ್ಲಲ್ಲ, ನಾನು ಎಲ್ಲ ಮಾಡೀನಿ ಆದ್ರೂ ಈಗ ಏನು ಬರ್ತಾ ಇಲ್ಲಲ್ಲ ಅಂತ ಚಿಂತೆ ಮಾಡಬೇಡ್ರಿ. ಸಮಯ ದೇವರು ನಿಮಗೋಸ್ಕರ ಒಂದು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಆ ಸಮಯ ಬರುವಾಗ ದೇವರು ನಿಮ್ಮನ್ನ ಯಾರು ಎದುರು ನೋಡಕ್ಕಾಗೋದಿಲ್ಲ, ಅಷ್ಟು ಅಭಿವೃದ್ಧಿಯನ್ನು ದೇವರು ನಿಮ್ಮ ಜೀವಿತದಲ್ಲಿ ಮಾಡುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಸೊ ಆದ ಕಾರಣ ದೇವರನ್ನ ಅಸಾಲ್ಟ್ ಆಗಿ ಎಣಿಸ್ಬೇಡ್ರಿ. ಹಲ್ಲೆಲೂಯಾ. ಅಲಕ್ಷ್ಯವಾಗಿ ಎಣಿಸಬೇಡ್ರಿ. ವಾಗ್ದಾನಗಳನ್ನು ಅಲಕ್ಷ್ಯ ಮಾಡಬೇಡ್ರಿ. ಹಲ್ಲೆಲೂಯಾ. ವಾಗ್ದಾನವು ತಡವಾದರೂ ದೇವರು ನೆರವೇರಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆದ ಕಾರಣ ನಿಮಗೆ ಕೊಟ್ಟ ಚಿಕ್ಕ ವಿಷಯದಲ್ಲಿ ಆಗಿರಲಿ, ಚಿಕ್ಕ ಕೆಲಸದಲ್ಲಿ ಆಗಿರಲಿ, ನಂಬಿಗಸ್ತರಾಗಿರ್ರಿ. ಆಮೇಲೆ ನೀವು ನಂಬಿಗಸ್ತರಾಗಿರುವಾಗ ನೀವು ಎದುರು ನೋಡದೇ ಇರುವಂಥ ಸಮಯದಲ್ಲಿ ದೇವರು ನಿಮ್ಮನ್ನು ದೊಡ್ಡ ಹಾಲಾಗಿ ದೇವರು ಮಾರ್ಪಡಿಸುವಂಥವನಾಗಿದ್ದಾನೆ. ಹಲ್ಲೆಲೂಯಾ. ಆದ ಕಾರಣ ಒಂದು ಸತ್ಯವೇದದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನ್ರಿ. ಹಲ್ಲೆಲೂಯಾ. ವಾಕ್ಯವನ್ನು ಓದಿಕೊಳ್ಳೋಣ. ನಂಬರ್ಸ್ ಅರಣ್ಯಕಾಂಡ 12ನೇ ಅಧ್ಯಾಯ 7ನೇ ವಚನ.
ಅರಣ್ಯಕಾಂಡ 12ನೇ ಅಧ್ಯಾಯ 7ನೇ ವಚನ. 12ನೇ ಅಧ್ಯಾಯ 7ನೇ ವಚನ. ಸೇವಕನಾದ ಹಾ. ಮೋಸೆ ಯಾರ ಸೇವಕನಾದ? ನನ್ನ ಸೇವಕನಾದ ಮೋಶೆ ಅಂತವನಲ್ಲ, ಅವನು ನನ್ನ ಮನೆಗಳಲ್ಲೆಲ್ಲ ಅವನು ನಂಬಿಗಸ್ತನು. ಆಮೆನ್. ದೇವರು ಒಬ್ಬ ವ್ಯಕ್ತಿಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾನೆ. ಅಲ್ಲೆಲೂಯ. ಯಾರಿಗೆ? ಮೋಶೆ. ಮೋಶೆ ಅಂತವನಲ್ಲ. ಅಲ್ಲೆಲ್ಲೋ ಯಜಮಾನ ಹೇಳಿದ್ನಲ್ಲ, ಆ ಒಂದು ಬಡ ಎಂಪ್ಲಾಯಿಗೆ ಹೇಳಿದ್ನಲ್ಲ, ನಂಬಿಗಸ್ತಾನೆ, ನೀನೇ ನನ್ನ ಒಡೆಯ ಅಂತೇಳಿ. ಹಂಗ ದೇವರು ಒಬ್ಬ ಮನುಷ್ಯ ನೋಡಿ ಹೇಳುವಂಥದ್ದು ಮಾತಿದ್ದು, ನನ್ನ ಮಗನಾಗಿ ನನ್ನ ದಾಸನಾಗಿರುವಂಥ ಮೋಶೆ ಅಂತವನಲ್ಲ, ಅವನು ನನ್ನ ಮನೆಯಲ್ಲಿ ಎಲ್ಲೆಲ್ಲಿ ಅವನು ಹೆಂಗಿದ್ದನೋ ನಂಬಿಗಸ್ತನಾಗಿದ್ದನು. ಅದಕ್ಕೆ ಅವನಿಗೆ ದೊಡ್ಡ ಜವಾಬ್ದಾರಿನ ಕೊಟ್ರು. ಅದಕ್ಕೆ ಅವನಿಗೆ ಹೆಂಗ್ ಮಾಡಿದ್ರಿ? ದೊಡ್ಡ ಜವಾಬ್ದಾರಿ. ಫರೋಹನ ಮುಂದೆ ಹೋಗಿ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಫರೋಹನ ಮುಂದೆ ಹೋಗಿ ನಿಂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಕರ್ಕೊಂಡು ಹೋಗಿದ್ರು, ಅಲ್ಲಿ ಹೋಗಿ ನಿಲ್ಲಿಸಿದ್ರು. ಅವನ ಕೈಯಿಂದ ಅನೇಕ ದೊಡ್ಡ ದೊಡ್ಡ ಕಾರ್ಯಗಳು ಅಲ್ಲೆಲ್ಲೋ ಗ್ರಹಿಸ್ಲಿಕ್ಕೆ ಆಗೋದಿಲ್ಲ ಅಂತ ಕಾರ್ಯಗಳನ್ನು ದೇವರು ಮಾಡಿದ್ರು. ಯಾಕಂದ್ರೆ ಇವನು ನಂಬಿಗಸ್ತನಾಗಿದ್ದನು, ಪ್ರಶ್ನೆ ಮಾಡಲಿಲ್ಲ. ಅಲ್ಲೆಲ್ಲೋಯ್ಯ. ಕೆಂಪು ಸಮುದ್ರದ ಹೋಗಿ ನಿಂತಿದ್ದಾರೆ, ಜನ ಎಲ್ಲ ಗೋಳಾಡ್ತಾರೆ, ಗುಣಗುಟ್ಟುತ್ತಾರೆ, ಪೇಚಾಡ್ತಾರೆ. ಅಯ್ಯೋ, ನಾವು ಅಲ್ಲೇ ಇದ್ರೆ ಚೆನ್ನಾಗಿತ್ತು, ನಾವು ಅಲ್ಲಿಗೆ ಇದ್ರೆ ಕೂಡ ಸಿಕ್ತಿತ್ತು, ನಾವು ಅಲ್ಲಿಗಿದ್ರೆ ಹೆಂಗೋ ಬಡುತ್ತೀವಿ, ಆದ್ರೆ ಈಗ ನಂಬಿ ಬಂದ್ಬಿಟ್ಟಿವಿ, ಆದ್ರೆ ಇವ ನಮ್ಮ ಮೋಸ ಮಾಡ್ಬಿಟ್ಟಾನ, ಇವ ನಮಗೆ ಹಿಂಗ್ ಮಾಡ್ಬಿಟ್ಟಿದ್ದಾನೆ. ಈಗ ನೋಡಿ, ಒಂದು ಸಮುದ್ರದ ಬಿಡಿ ಸಾಯ್ಬೇಕು, ಇಲ್ಲಾಂದ್ರೆ ಫರೋಹನ ಅವರ ಸೇನೆ ಹತ್ರ ಸಿಕ್ಕಿಕೊಂಡು ಏನೋ ಸಾಯ್ಬೇಕು, ಹೆಂಗ ದಾರಿನೇ ಇಲ್ಲ ಅಂತೇಳಿ ಎಲ್ಲರೂ ಪೇಚಾಡ್ತಾರೆ ಇದ್ದಾರೆ. ಆದ್ರೆ ಮೋಶೆ ಮಾತ್ರ ನಂಬಿಗಸ್ತನಾಗಿ ಪ್ರಾರ್ಥನೆ ಮಾಡಿದ. ಅಲ್ಲೆಲ್ಲೂ ಯಾವಾಗ ದೇವರು ಅವನಿಗೆ ಮಾತ್ರ ಹೇಳ್ತಾ ಇದ್ದಾನೆ, ಯಾಕೋ ಚಿಂತೆ ಮಾಡ್ತೀನಿ, ಮಾರ್ಗಗಳನ್ನು ಮಾಡುವಂತ ದೇವರು ನಾನು. ಅಲ್ಲೆಲ್ಲೂ ಅಂತ ಹೇಳಿ ಕೆಂಪು ಸಮುದ್ರದ ಮೇಲೆ ನಿನ್ ಕೈಯಲ್ಲಿ ಮಾತ್ರ ಚಾಚು, ದಾರಿ ಆಟೋಮೆಟಿಕ್ ಓಪನ್ ಆಗುತ್ತೆ. ಅಲ್ಲೆಲ್ಲೂ ಯಾಕಂದ್ರೆ ಅವ್ನು ನಂಬಿಗಸ್ತನಾಗಿದ್ದ. ಅಲ್ಲೆಲ್ಲೂ ಇವತ್ತು ನಾವು ನಂಬಿಗಸ್ತರಾಗಿರೋದಾದ್ರೆ ನಿಜವಾಗ್ಲೂ ದೇವರು ನಮಗೋಸ್ಕರ ಮಾರ್ಗಗಳನ್ನು ತೆರೆಯುತ್ತಾನೆ. ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ ಪ್ರಿಯರೇ? ಪೇಚಾಡ್ಬೇಡ್ರಿ, ಗುಣಗುಟ್ಟಬೇಡ್ರಿ, ಕಳವಳಗೊಳ್ಳಬೇಡ್ರಿ, ಅಲ್ಲಿ ಹಳೆ ಜೀವಿತವನ್ನು ನೆನೆಸಬೇಡ್ರಿ. ಅದೆಲ್ಲ ಒಂದು ಪಾಪ. ಆಮೇಲೆ ಅಲ್ಲೆಲ್ಲಿ ಹಳೆಯ ಜೀವಿತವನ್ನು ನೆನೆಸಬೇಡ್ರಿ. ಅಲ್ಲೆಲ್ಲೂಯ್ಯ, ಅದು ಬಿಟ್ಟು ಬಂದ್ಬಿಟ್ಟಿದೀವಿ. ಅಲ್ಲೆಲ್ಲೂಯ್ಯ, ಆ ಪಾಪ ಶಾಪ ಎಲ್ಲ ಬಿಟ್ಟು ಬಂದ್ಬಿಟ್ಟಿದೀವಿ. ದೇವರು ನಮಗೋಸ್ಕರ ಹೊಸ ಮಾರ್ಗಗಳನ್ನು ತೆರೆಯುತ್ತಾನೆ ಯಾವಾಗ ನಾವು ನಂಬಿಗಸ್ತರಾಗಿರುವಾಗ. ಅಲ್ಲೆಲ್ಲೂಯ್ಯ. ಅಲ್ಲೆಲ್ಲಿ ಅವನು ಸಾಯುವಾಗ ಅವನು ಹೆಂಗಿದ್ದು ಗೊತ್ತಾ? ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ ವಾಕ್ಯ ಓದಿಕೊಳ್ಳೋಣ. ಧರ್ಮೋಪದೇಶ ಕಾಂಡ 34ನೇ ಅಧ್ಯಾಯ 7ನೇ ವಚನವನ್ನು ಓದ್ರಿ. ಮೋಶೆಯು ಸಾಯುವಾಗ 120 ವರ್ಷದವನಾಗಿದ್ದನು. ಎಷ್ಟು ವರ್ಷ ಇದ್ದಂತೆ ಅವನು? 120 ವರ್ಷ, ಪರಿಪೂರ್ಣವಾದ ಆಯುಷ್ ಅದು. ಅಲ್ಲೆಲ್ಲೂಯ್ಯ. ಸತ್ಯವೇದದ ಪ್ರಕಾರ ಆಯುಷ್ಯ ಕಾಲ ಅಬ್ರಹಾಮನ ಕಾಲದಲ್ಲಿ ದೇವರು ಎಷ್ಟು ಕೊಟ್ಟಿದ್ರು? ಅಬ್ರಹಾಮನ ಕಾಲದಲ್ಲಿ ಆಯುಷ್ ಎಷ್ಟು? ಕೇವಲ 120 ವರ್ಷ ಅಷ್ಟೇ. ಆಮೆನ್. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ? ಯಾಕಂದ್ರೆ ನೋಹನ ಕಾಲದಲ್ಲಿ ದೇವರು ಏನ್ ಮಾಡಿದ್ರು? ಸರ್ವನಾಶ ಮಾಡಿದ್ರು. ಆಗ ದೇವರು ನೋಹನಿಗೊಂದು ಮಾತು ಹೇಳಿದ್ರು. ಏನಂತೆ? ಯಪ್ಪ, ಈ ಮನುಷ್ಯನಿಗೆ ತುಂಬಾ ಆಯುಷ್ ಕೊಟ್ರೆ ನನಗೆ ನೋವಾಗ್ತಾ ಇದೆ, ಅವನ ಆಯುಷನ್ನ ಕಡಿಮೆ ಮಾಡ್ತೀನಿ, ಅವನು 120 ವರ್ಷ ಅಷ್ಟೇ ಬದುಕಲಿ ಅಂತ ಹೇಳಿದ್ರು. ನೋಹನ ಕಾಲದಲ್ಲಿ ಆಗಿರೋದು. ನೋಹನ ಕಾಲಕ್ಕಿಂತ ಹಿಂದೆ ಇದ್ದಂತ ಸಂತತಿಗಳೆಲ್ಲ ಹೆಂಗಿದ್ರು? 1000 ವರ್ಷ ಎಲ್ಲ ಬದುಕಿದ್ದಾರೆ. ಅಲ್ಲೆಲ್ಲೂ ಯಾವ್ದು ನೋಹನ ಕಾಲ ಆದ್ಮೇಲೆ ಆಯುಷ್ ಎಷ್ಟು ಮಾಡ್ಬಿಟ್ರು ದೇವರು? ಕೇವಲ 120 ವರ್ಷ ಅಷ್ಟೇ ಮಾಡಿದ್ರು. ಅಲ್ಲೆಲ್ಲೂಯ್ಯ. ಪರಿಪೂರ್ಣವಾದ ಆಯುಷ್ ಯಾರಿಗೂ ಸಿಕ್ತು? ಮೋಶೆ. ವಾಕ್ಯ ಹೇಳ್ತಾ ಇದೆ ನೋಡ್ರಿ. ಅವನು ಸಾಯುವಾಗ ಎಷ್ಟು ವರ್ಷದವನಾಗಿದ್ದನು? 120 ವರ್ಷದವನಾಗಿದ್ದನು. 120 ವರ್ಷದವನಾಗಿದ್ರು ಕೂಡ ಹೆಂಗಿತ್ತು ಅವನ ಜೀವನ? ವಾಕ್ಯ ಓದೋಣ. ಅವನ ಕಣ್ಣು ಏನಾಗ್ಲಿಲ್ಲ? ಮಬ್ಬಾಗ್ಲಿಲ್ಲ. ನಮಗೀಗ 40-50 ವರ್ಷ ಬಂದ್ರೆ ಯಾಕೋ ಸರಿಯಾಗಿ ಕಾಣ್ತಾ ಇಲ್ಲ, ಹೊರೆ ಬಂದೈತಾ ಏನೋ, ಈ ಕಣ್ಣು ಯಾಕೋ ಒಂಥರ ಹಿಂಗಿದೆ ಅಂತೀವಿ, ಹೌದಾ ಇಲ್ವಾ? ಅಲ್ಲೆಲ್ಲೂ ಸ್ವಲ್ಪ ದವಾಖಾನೆ ಹೋಗ್ಬೇಕು, ಆಪರೇಷನ್ ಮಾಡಬೇಕು, ಬರೆ ತೆಗಿಬೇಕಂತೀವಿ. ಅಲ್ಲೆಲ್ಲೂ ಯಾವ್ದ್ರೆ ನೋಡ್ರಿ, 120 ವರ್ಷ ಅವನು ಸಾಯುವಾಗ, ಅವನು 120 ವರ್ಷದವನಾಗಿದ್ರು ಕೂಡ ಅವನ ಕಣ್ಣು ಏನಾಗ್ಲಿಲ್ಲ ಅಂತೆ? ಮಬ್ಬು ಆಗ್ಲೇ ಇಲ್ಲ. ಎಷ್ಟು ಮಟ್ಟಿಗೆ ಚುರುಕಾಗಿತ್ತು. ಆಮೇಲೆ ಮತ್ತೆ ಕಂಟಿನ್ಯೂ ಮಾಡ್ರಿ. ಅವನ ತ್ರಾಣ, ಅವನ ಬಲ, ಅವನ ಶಕ್ತಿ ಏನಾಗ್ಲಿಲ್ಲ? ಕುಂದಲಿಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ನಮಗೆ ಇನ್ನೂ 40 ಆಗ್ಲಿಲ್ಲ. ಅಲ್ಲೆಲ್ಲೂಯ್ಯ. ಹೆಂಗ ಮೆಟ್ಲು ಹತ್ತಿ ಬರ್ಬೇಕಂದ್ರು ಯಪ್ಪ, ಮೆಟ್ಲು ಸ್ವಲ್ಪ ಕಡಿಮೆ ಇಡಬಾರ್ದ ಅಂತ ಯಾವ್ದು ನಾವು ಬೈತೀವಿ ನಾವು. ಆಮೇಲೆ ಅಲ್ಲೆಲ್ಲೂಯ್ಯ. ಹೌದಾ ಇಲ್ಲ? ಎಂತ ಹತ್ರ ಇಟ್ಟವನಪ್ಪ, ಕಾಲೆಲ್ಲ ನೋವು ಬರ್ತಾವ, ಇಳಿಲಿಕ್ಕೆ ಆಗವಲ್ಲ, ಹತ್ಲಿಕ್ಕೆ ಆಗವಲ್ಲ, ಕುಂದ್ರೆ ಹೇಳಕ್ಕಾಗವಲ್ಲ, ಎದ್ರೆ ಕುಂದ್ರಕ್ಕೆ ಆಗವಲ್ಲ. ಆಮೇಲೆ ಅಲ್ಲೆಲ್ಲೂಯ್ಯ. ಇನ್ನೂ 40 ಆಗಿರೋಂಗಿಲ್ಲ, ಅಷ್ಟರೊಳಗೆ ನಾವೇನ್ ಮಾಡ್ತೀವಿ? ಹಿಂಗ ಬಲ ಇಲ್ಲ ಅಂತೀವಿ. ಆದರೆ ಮೋಶೆ 120 ವರ್ಷ ಇದ್ದಾಗಲೂ ಅವನ ತ್ರಾಣ, ಅವನ ಬಲ ಏನಾಗ್ಲಿಲ್ಲ ಅಂತೆ? ಕಡಿಮೆ ಆಗ್ಲೇ ಇಲ್ಲ. ಅಷ್ಟು ಚುರುಕಾಗಿದ್ದ.
ಆಮೆನ್. ಹಲ್ಲೆಲೂಯಾ. ಇವತ್ತು ಈ ಆಶೀರ್ವಾದ ನಮಗೆ ಬೇಕಂದ್ರೆ ನಾವು ನಂಬಿಗಸ್ತರಾಗಿರಬೇಕು. ಹಲ್ಲೆಲೂಯಾ. ನಾವು ನಂಬಿಗಸ್ತರಾಗಿದ್ದರೆ ನಮ್ಮ ಪ್ರಾಣ ದೇವರು ಎಂದಿಗೂ ಕಡಿಮೆ ಮಾಡೋದಿಲ್ಲ. ಹಲ್ಲೆಲೂಯಾ. ನಾನು ಈ ತಿಂಗಳಂತರೂ ಮನೆಯಲ್ಲೇ ಇಲ್ಲ. ಹಲ್ಲೆಲೂಯಾ. ಭಾನುವಾರ ಒಂದು ದಿನ ಊರಾಗಿರ್ತೀನಿ ಅಷ್ಟೇ. ಆಮೇಲೆ ಹಲ್ಲೆಲೂಯಾ. ಬೇರೆ ಎಲ್ಲ ದಿನ ಏನು ಮಾಡ್ತಾ ಇದ್ದೀನಿ? ಅಡ್ಡಾಡ್ತಾನೆ ಇದ್ದೀನಿ, ದೂರ ದೂರ ಪ್ರಯಾಣ ಮಾಡ್ತಾನೆ ಇದ್ದೀನಿ. ಅದು ಚಳಿಯ ವಾತಾವರಣ. ಆಮೇಲೆ ಹಲ್ಲೆಲೂಯಾ. ಇಷ್ಟು ಚಳಿಯಲ್ಲಿ ಬೇರೆ ಬೇರೆ ಊರು, ಬೇರೆ ಬೇರೆ ನೀರು, ಇಷ್ಟೆಲ್ಲ ನಾನು ಅಡ್ಡಾಡಿಕೊಂಡು ಬಂದಿದ್ರು ಕೂಡ ದೇವರು ನನಗೆ ಅಸ್ತವ್ಯಸ್ತನ್ನು ಕೊಡಲಿಲ್ಲ. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡ್ತಾ ಇದ್ದೇನೆ. ಆಮೇಲೆ ಹಲ್ಲೆಲೂಯಾ. ಎಷ್ಟು ಕಡೆ ನಿದ್ದೆ ಆಗೋದಿಲ್ಲ, ನಿದ್ದೆ ಕಡಿಮೆ ಇರುತ್ತೆ. ಹಲ್ಲೆಲೂಯಾ. ಆದರೂ ಕೂಡ ದೇವರು ಯಾವಾಗ ನಮ್ಮನ್ನ ಆಕ್ಟಿವ್ ಆಗಿ ಇಟ್ಟಿರ್ತಾನೆ. ಆಮೇಲೆ ಹಲ್ಲೆಲೂಯಾ. ಈಗ ಪ್ರೇಯರ್ ಮುಗಿಸ್ಕೊಂಡು ಮತ್ತೆ ಗದಗ ಹೋಗ್ಬೇಕು. ಈಗ ನಾವು ಅಲ್ಲಿ ಒಂದು ಬರ್ತ್ಡೇ ಫಂಕ್ಷನ್ ಇದೆ. ಹಲ್ಲೆಲೂಯಾ. ಅಲ್ಲಿಗೆ ಹೋಗ್ಬೇಕು ನಾವು. ಆಮೇಲೆ ಹಲ್ಲೆಲೂಯಾ. ಸೊ ದೇವರು ನಮ್ಮನ್ನ ಫ್ರೀ ಆಗಿ ಇರೋಕೆ ಬಿಡೋಂಗಿಲ್ಲ. ಹಲ್ಲೆಲೂಯಾ. ಫ್ರೀ ಆಗಿ ಬಿಟ್ರೆ ಏನಾಗ್ಬಿಡ್ತೀವಿ? ಮೈಗಳ್ರಾಗ್ತೀವಿ. ಹಲ್ಲೆಲೂಯಾ. ಹೌದಲ್ಲ? ಸ್ವಲ್ಪ ನಾವು ಫ್ರೀ ಆಗಿದ್ದು ಬಿಟ್ರೆ ಮೈಗಳ್ರು. ಯಾಕಂದ್ರೆ ಒಂದು ದಿನ ನೀವು ಹಂಗೆ ರುಚಿ ನೋಡ್ಬಿಡ್ರಿ, ಆಯ್ತು ಆಮೇಲೆ ಮಾಡೋಣ ಬಿಡು, ಮುಂದೆ ನೋಡೋಣ ಬಿಡು, ಅಡ್ಡ ಬಿಡು ಆಮೇಲೆ. ಹಲ್ಲೆಲೂಯಾ. ಹಿಂಗೆ ಮಾಡಿ ಮಾಡಿ ಇನ್ನೂ ನಾವು ಏನಾಗ್ತೇವೆ? ಮೈಗಳ್ರಾಗ್ತೇವೆ. ಅದಕ್ಕೆ ಯಾವಾಗಲೂ ಹೆಂಗಿರಬೇಕು? ಚುರುಕಾಗಿರಬೇಕು, ಆಕ್ಟಿವ್ ಆಗಿರಬೇಕು, ಹೋಗ್ತಾ ಇರಬೇಕು, ಮುಂದುವರಿತಾ ಇರಬೇಕು. ಹಲ್ಲೆಲೂಯಾ. ಸೊ ನಿಜವಾಗ್ಲೂ ದೇವರು ನಮ್ಮನ್ನು ಆಶೀರ್ವದಿಸ್ತಾನೆ. ಅಲ್ಲಲ್ಲಿ ಮುಪ್ಪಿನ ವಯಸ್ಸಿನಲ್ಲಿ ನಮ್ಮ ಕಣ್ಣು ಏನಾಗೋದಿಲ್ಲ, ಮಬ್ಬಾಗೋದಿಲ್ಲ, ನಮ್ಮ ಬಲ ಏನಾಗೋದಿಲ್ಲ, ಕುಂದಿ ಹೋಗೋದೇ ಇಲ್ಲ. ಯಾಕಂದ್ರೆ ನಾವು ನಂಬಿಗಸ್ತರು. ಹಲ್ಲೆಲೂಯಾ. ನೀವು ಚಿಂತೆ ಮಾಡಬೇಡ್ರಿ, ಯಾರೂ ಇಲ್ಲ, ನನಗೆ ಯಾರೂ ಇಲ್ಲ, ನನ್ನವರೆಲ್ಲ ಬಿಟ್ಟು ಹೋದ್ರು, ನಮ್ಮ ಕುಲ ಬಿಡ್ತು, ನನ್ನ ಜಾತಿ ಬಿಡ್ತು, ನಂದು ಅದು ಬಿಡ್ತು ಅಂತೇಳಿ. 6ನೇ ವಚನ ಓದೋಣ. ಅದೇ ಅಧ್ಯಾಯದಲ್ಲಿ 6ನೇ ವಚನ. ಅವನನ್ನು ಮೋವಾಬಿನ ದೇಶದ ತಗ್ಗಿನಲ್ಲಿ ಎದುರಾಗಿ ಏನ್ ಮಾಡಿದ್ನು? ಹೂಣಿಟ್ಟನು. ಯಾರು ಹೂಣಿಟ್ಟನು? ಯೆಹೋವನು. ಅಲ್ಲೆಲ್ಲ ಯಾರು? ದೇವರ್ರಿ. ಅವ ಸತ್ತಾಗ ಅವನ ಸುತ್ತ ಅವನ ಹೆಂಡತಿ ಇಲ್ಲ, ಅವನ ಮಕ್ಕಳಿಲ್ಲ, ಅವನ ಕುಲ ಇಲ್ಲ, ಅವನ ಗೋತ್ರ ಇಲ್ಲ, ಅವನ್ ಕರ್ಕೊಂಡ್ ಬಂದ ಜನ ಇಲ್ಲ. ಆಮೇಲೆ ಇದ್ರಲ್ಲಿ ವಾಕ್ಯ ಚೆನ್ನಾಗಿದಲ್ಲ. ಅವನ ಆ ಬೆಟ್ಟದ ಮೇಲೆ ಹೋಗಿರುವಾಗ ಯೆಹೋವನು ಅವನನ್ನು ಹೂಣಿಟ್ಟನು. ಆಮೇಲೆ ಮಣ್ಣು ಮಾಡೋ ದೇವರೇ ಇಳಿದು ಬರ್ತಾನೆ ನಮಗೆ ಯಾರು ಇಲ್ಲ ಅಂದ್ರೆ. ಹಲ್ಲೆಲೂಯಾ. ಅರ್ಥ ಆಯ್ತಲ್ಲ ಪ್ರಿಯರೇ? ನಮಗೆ ಯಾರಿಲ್ಲ ಅಂದ್ರೆ ಚಿಂತೆ ಮಾಡಬೇಡ್ರಿ. ನಮ್ಮ ದೇವ ನಮಗೋಸ್ಕರ ಬಂದು ನಮಗೆ ಉತ್ತಮವಾದ ರೀತಿಯಲ್ಲಿ, ಮನುಷ್ಯ ಮೋಸಗಾರನ ಕೈನಲ್ಲಿ ಮಾಡೋದು ಬೇಡ, ಮೋಹಣ್ಣತನ ಕೈನಲ್ಲಿ ದೇವರು ನಮಗೆ ಮಣ್ಣು ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಮೋಶ ಸಾಯುವಾಗ ಯಾರು ಅವನ ಜೊತೆಗಿಲ್ಲ, ಅಷ್ಟು 6 ಲಕ್ಷಕ್ಕೂ ಅಧಿಕವಾದ ಜನರನ್ನ ಕರ್ಕೊಂಡು ಬಂದವ. ಹಲ್ಲೆಲೂಯಾ. ಸತ್ತಾಗ ಅವನ ಜೊತೆಗೆ ಯಾರು ಇಲ್ಲ. ದೇವರು ಅವನ್ನ ಕರ್ಕೊಂಡು ಹೋಗಿ ಅವನಿಗೆ ಉತ್ತಮವಾದ ಜಾಗದಲ್ಲಿ ಅವನ್ನ ಎಲ್ಲಿ ಹೂಣಿಟ್ಟಿದ್ರೆ ಇವತ್ತಿಗೆ ಯಾರಿಗೂ ಗೊತ್ತಿಲ್ಲ. ಆಮೇನ್. ಯಾಕಂದ್ರೆ ದೇವರು ಅಷ್ಟು ಸೀಕ್ರೆಟ್ ಆಗಿ ಏನ್ ಮಾಡಿದ್ದಾರೆ? ಅವನನ್ನ ಮಣ್ಣು ಮಾಡಿದ್ದಾರೆ. ಹಲ್ಲೆಲೂಯಾ. ಆದ್ರೆ ಅವನ ಹೆಸರು ಇವತ್ತಿಗೆ ಪ್ರಖ್ಯಾತಿ ಹೊಂದಿದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರು ನಮಗೋಸ್ಕರ ಎಲ್ಲವನ್ನು ಮಾಡ್ಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಯಾಕಂದ್ರೆ ಮೋಶೆಯ ತೇಜಸ್ವಿಗೆ ಇವತ್ತಿಗೂ ಇದೆ. ಅವನ್ 40 ದಿನ ಊಟ ಮಾಡಿಲ್ಲ ಅಂದ್ರೆ ಅವನ ಮುಖ ಹೆಂಗಿತ್ತಂತೆ? ಪ್ರಕಾಶವಾಗಿತ್ತು. ಇದು ಆಶೀರ್ವಾದ, ಇದು ನಂಬಿಗಸ್ತಕ್ಕೆ. ಆಮೇಲೆ ನಾವು ನಂಬಿಗಸ್ತರಾಗಿದ್ರೆ ಸಾಕು. ನಮಗೆ ಹೊಟ್ಟೆ ಕೂಡಿಲ್ಲಾದ್ರೂ ಪರವಾಗಿಲ್ಲ, ದುಡಿಲಿ ಕೆಲಸ ಇಲ್ಲಾದ್ರೂ ಪರವಾಗಿಲ್ಲ, ಮಾಡ್ಲಿಕ್ಕೆ ಏನಿಲ್ಲಾದ್ರೂ ಪರವಾಗಿಲ್ಲ, ದೇವರು ಮನುಷ್ಯರ ಮುಂದೆ ನಮ್ಮನ್ನು ಪ್ರಕಾಶವಾಗಿ ಇಟ್ಟಿರ್ತಾನೆ. ಹಲ್ಲೆಲೂಯಾ. ಇವತ್ತಿಗೆ ಅನೇಕ ನಮ್ಮನ್ನು ನೋಡಿ ಕೇಳುವಂತ ಮಾತು, ನಿಮಗೆ ಏನ್ರಿ ಕಡಿಮೆ? ಆಮೇಲೆ ಹಲ್ಲೆಲೂಯಾ. ನಿಜವಾಗಲೂ ನನಗೆ ಹೆಮ್ಮೆ ಆಗುತ್ತೆ ಹಂಗೆ ಹೇಳುವಾಗ. ಹಲ್ಲೆಲೂಯಾ. ನಿಮಗೇನ್ರಿ ಕಡಿಮೆ ಅಂತ ಹೇಳಿ ಮಾತಾಡ್ತಾರೆ. ಯಾಕಂದ್ರೆ ನಮ್ಮಪ್ಪ ಅಷ್ಟು ಮಟ್ಟಿಗೆ ನಮ್ಮನ್ನು ಇಟ್ಟಿದ್ದಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕಾಗಿ ದೇವರು ನಾನು ಏನ್ ಮಾಡ್ತೇನೆ? ಸ್ತೋತ್ರ ಮಾಡ್ತೇನೆ. ಒಂದು ಕಾಲದಲ್ಲಿ ನಮ್ಮ ಅವ್ವರು ಅನೇಕ ಮನೆಗಳಲ್ಲಿ ಕೆಲಸ ಮಾಡಿದ್ದಾರೆ, ಸ್ಕೂಲ್ನಲ್ಲಿ ಆಯಾ ಕೆಲಸ ಮಾಡಿದ್ದಾರೆ, ಅನೇಕ ಟೀಚರ್ಗಳು ಮನೆಯಲ್ಲಿ ಕೆಲಸ ಮಾಡಿದ್ದಾರೆ. ಹಲ್ಲೆಲೂಯಾ. ಅಲ್ಲೆಲ್ಲ ಕೆಲಸ ಮಾಡುವಾಗ ಅಲ್ಲಿ ಕರುಣೆ ತೋರಿಸಿ ಅವ್ರು ಏನು ಮಾಡ್ತಿದ್ರು? ಅವರು ಹಾಕಿಕೊಂಡಿರುವಂಥ ಹಳೆ ಬಟ್ಟೆ ಅದನ್ನು ನಮಗೆ ಕೊಟ್ಟು ಕಳಿಸ್ತಿದ್ರು. ಆ ಬಟ್ಟೆಗಳನ್ನು ಹಾಕಿಕೊಂಡು ನಾವು ಬೆಳೆದಿದ್ದೇವೆ. ಆದರೆ ಇವತ್ತು ಅನೇಕರಿಗೆ ನಾವು ಬಟ್ಟೆಗಳನ್ನು ಕೊಡಿಸುವ ಮಟ್ಟಿಗೆ ದೇವರು ನಮ್ಮ ಸ್ಥಾನಗಳನ್ನು ಏನು ಮಾಡಿದ್ದಾನೆ? ಹೆಚ್ಚಿಸಿದಾನೆ ಪ್ರಿಯರೇ. ಹಲ್ಲೆಲೂಯಾ. ಇದೆಲ್ಲ ಕಾರಣ ನಮ್ಮಪ್ಪ ಯೇಸು. ಆಮೇಲೆ ಹಲ್ಲೆಲೂಯಾ. ಅವನನ್ನು ನಂಬಿ ನಾವು ನಡೆದ್ರೆ ಸಾಕು, ನಮ್ಮ ಜೀವಿತವನ್ನು ದೇವರು ದೊಡ್ಡದಾಗಿ ಏನು ಮಾಡ್ತಾನೆ? ಚೇಂಜ್ ಮಾಡ್ತಾನೆ. ಸೊ ದೇವರ ಆಶೀರ್ವಾದ ನಮಗೆ ಬೇಕಂದ್ರೆ, ನಮ್ಮ ಜೀವಿತದಲ್ಲಿ ಆಶೀರ್ವಾದ ಹೆಚ್ಚಾಗಬೇಕಂದ್ರೆ ನಾವು ನಂಬಿಗಸ್ತರಾಗಿರಬೇಕು. ಹಲ್ಲೆಲೂಯಾ. ಯಾರು ಏನೇ ಮಾತಾಡಲಿ, ಯಾರು ಏನೇ ನಡೀಲಿ, ನಮ್ಮ ಕೆಲಸವನ್ನು ನಾವು ಮಾಡ್ಕೊಂಡು ಹೋಗ್ತಾ ಇರೋಣ. ಕೊನೆಯದಾಗಿ ಒಂದು ವಿಷಯವನ್ನು ಹೇಳಿ ನಾನು ಮುಗಿಸ್ತೇನೆ. ಒಂದು ಊರಿನಲ್ಲಿ ಒಬ್ಬ ರೈತ ಇದ್ನಂತೆ. ಸೊ ಆ ರೈತ ಕೆಲಸ ಮಾಡ್ತಾ ಇದ್ದ. ಆದರೆ ಒಂದು ವರ್ಷ ಅವನೆಲ್ಲ ರೆಡಿ ಮಾಡಿ ಇಟ್ಟಿದ್ದಾನೆ, ಮಳೆ ಬರಲಿಲ್ಲ. ಆ ವರ್ಷವೆಲ್ಲ ಮಳೆ ಬರಲಿಲ್ಲ, ತುಂಬ ಸೋತು ಹೋದ. ಇಷ್ಟೆಲ್ಲ ಖರ್ಚು ಮಾಡೀನಿ, ಇಷ್ಟೆಲ್ಲ ಮಾಡೀನಿ, ಏನು ಬರಲಿಲ್ಲ ಅಂದರೆ ಅನೇಕರ ಊರಿನಲ್ಲಿ ಅದೇನು ಮಾಡಿದ್ರು, ಯಾರಿಗೂ ಮಳೆ ಬರಲಿಲ್ಲ. 2ನೇ ವರ್ಷ ಅರ್ಧ ಜನ ಕೈ ಬಿಟ್ಬಿಟ್ರು. ಮಳೆ ಬಂದಾಗ
ನೋಡೋಣ. ಮತ್ತೆ ಈಗೆಲ್ಲ ಖರ್ಚು ಮಾಡ್ಕೊಂಡು ಮಾಡಿ ಮತ್ತೆ ಮಳೆ ಬರಲಿಲ್ಲ ಅಂದರೆ ಹೋದ ವರ್ಷವೂ ಎಲ್ಲ ಹೋಯ್ತು, ಮತ್ತೆ ಈ ವರ್ಷನೂ ಹೋಗುತ್ತೆ ಬೇಡ ಅಂತೇಳಿ. ಆದರೆ ಇವ ಏನು ಮಾಡಲಿಲ್ಲ, ಅದೇ ರೀತಿಯಾಗಿ ತನ್ನ ಕೆಲಸವನ್ನು ಅವ್ನು ಮಾಡ್ತಾನೆ ಇದ್ದಂತೆ. ಆಮೇಲೆ ಅಲ್ಲೆಲ್ಲೂ ಯಾವ ವರ್ಷವೂ ಏನು ಬರಲಿಲ್ಲ, ಮಳೆ ಬರಲಿಲ್ಲ. 3ನೇ ವರ್ಷಕ್ಕೆ ಇನ್ನೂ ಉಳಿದ ಜನ ಎಲ್ಲರೂ ಏನು ಮಾಡಿಬಿಟ್ರು, ಮಳೆ ಬಂದಾಗ ನೋಡೋಣ ಅಂತ ಬಿಟ್ಬಿಟ್ರು. ಆದರೆ ಇವ ಮಾತ್ರ 3ನೇ ವರ್ಷನೂ ಏನು ಮಾಡ್ತಿದ್ದಂತೆ, ಆಮೇಲೆ ತನ್ನ ನಿತ್ಯದ ಕೆಲಸಗಳನ್ನು ಮಾಡ್ತಾ ಇದ್ದ. ಅವಾಗ ಅನೇಕರು ಬಂದು ಮಾತಾಡಿದ್ರು, ಲೇ ಹುಚ್ಚ, ಯಾಕೆ ಸುಮ್ಮನೆ ದನ್ಕೊಳ್ತಿ, ಯಾಕೆ ಖರ್ಚು ಮಾಡ್ತಿ, ಯಾಕೆ ದನಕೊಂಡು ಎಲ್ಲ ವ್ಯರ್ಥ ಮಾಡ್ಕೊಳ್ತಿ, ಸುಮ್ಮನೆ ಎಲ್ಲ ದುಡಿಲಿಕ್ಕೆ ಹೋದ್ರೆ 10 ರೂಪಾಯಿ ಸಿಗ್ತಾವ, ಹೋದ ವರ್ಷನೂ ಇಲ್ಲ, ಹಚ್ಚ ವರ್ಷನೂ ಇಲ್ಲ, ಈ ವರ್ಷನೂ ಇಲ್ಲ, ಹಂಗಾಗಿ ಯಾಕೆ ಬಂದಾಗ ನೋಡೋಣ ಬಿಡು ಅಂತೇಳಿ. ಆದರೆ ಆ ವರ್ಷ ಅವನು ಏನು ಮಾಡಿದ, ತನ್ನ ಕೆಲಸವನ್ನು ತಾನು ಮಾಡ್ಕೊಂಡು ಬಂದಿದ್ದ, ಮಳೆ ಬರಲೇ ಇಲ್ಲ. ಆಮೇಲೆ 4ನೇ ವರ್ಷ ಬಂತು, ಯಥಾ ಪ್ರಕಾರ ಅವನು ಏನು ಮಾಡಿದ, ಆ ಕೆಲಸ ಮಾಡ್ತಿದ್ದಂತೂ ಎಲ್ಲರಿಗೂ ಸಿಟ್ಟು. ಇವನಿಗೆ ಹುಚ್ಚು, ಸಾಲ ಮಾಡಿ ಮಾಡಿ ಇವ ಮಣ್ಣಾಗಿ ಹೋಗ್ತಾನೆ, ಹಾಲಾಗಿ ಹೋಗ್ತಾನೆ, ವರ್ಷ ಸಾಲ ಎತ್ತಾನೆ, ಕೆಲಸ ಮಾಡ್ತಾನೆ, ಸಾಲ ತಲೆ ತುಂಬ ಐತಿ, ಇವನು ಕೆಲಸ ಮಾಡ್ತಾನೆ ಅಂತೇಳಿ ಎಲ್ಲರೂ ಬೈದು ಹೋದರು. ಆದರೆ ಅವ ಮಾತ್ರ ನಂಬಿಗಸ್ತನಾಗಿ ತನ್ನ ಹೊಲವನ್ನು ಏನು ಮಾಡ್ತಾನೆ ಇದ್ದ. ಸೊ ಎಲ್ಲ ಗೈದು ಎಲ್ಲ ಮಾಡಿ ಎಲ್ಲ ಕರೆಕ್ಟ್ ಮಾಡ್ಕೊಂಡಿದ್ದ. ದೇವರು ಅವನ ಶ್ರಮವನ್ನು ನೋಡಿ, ಅವನ ಪ್ರಯಾಸವನ್ನು ನೋಡಿ, ಅವನ ನಂಬಿಗಸ್ತತೆಯನ್ನು ನೋಡಿ ದೇವರು ಆ ವರ್ಷ ಒಳ್ಳೆ ಮಳೆಯನ್ನು ಕೊಟ್ಟರು. ಅಲ್ಲೆಲ್ಲೂಯ್ಯ, ತುಂಬ ಖುಷಿ ಆಯಿತು. ಅಲ್ಲೆಲ್ಲೂಯ್ಯ, ಮಳೆ ಬಂದ ತಕ್ಷಣ ಮೊದಲ ಬೀಜವನ್ನು ಬಿತ್ತಿದ ಅವನು. ಆಮೇಲೆ ಅಲ್ಲೆಲ್ಲೂಯ್ಯ, ಅವಾಗ ಎಲ್ಲರೂ ಮಳೆ ಬಂದೈತಿ ಅಂತ ಹೇಳಿ. ಆಮೇಲೆ 2ನೇ ಮಳೆ ಬಂತು, ಅವನಿಗೆ ಮೊಳಕೆ ಬರ್ತಾ ಇತ್ತು. ಆವಾಗ ಜನ ಎಲ್ಲ ನೋಡಿ ಅವನ್ನೆಲ್ಲ ಬಂದೈತೆ, ಬರ್ರೋ ಹೋಗಿ ನಾವು ಮಾಡೋಣ ಅಂತೇಳಿ ಅವ್ರು ಹೋಗಿ ಮಾಡ್ತಾರೆ. ಭೂಮಿ ಎಲ್ಲ ಗೆಟ್ಟಾಗಿದೆ, ಕಸ ಎಲ್ಲ ತುಂಬಿಬಿಟ್ಟಿದೆ, ಎಲ್ಲ ಕಸ ಬೆಳೆದು ಬಿಟ್ಟೈತೆ, ಭೂಮಿನ ಹತ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅವರಿಗೆ. ಆಮೇಲೆ ಅಲ್ಲೆಲ್ಲೂಯ್ಯ, ಆ ಒಂದು ಮಳೆಯಲ್ಲಿ ಭೂಮಿನ ಬೇರೆ ಹತ ಮಾಡೋದೇ ಆಯ್ತು ಅವರಿಗೆ. ಅಲ್ಲೆಲ್ಲೂಯ್ಯ, ಬೀಜ ಬಿತ್ತಲಿಕ್ಕೆ ಅವ್ರ ಕೈಯಿಂದ ಆಗ್ಲೇ ಇಲ್ಲ. ಆದರೆ ಇವನು ಸಿದ್ಧನಾಗಿದ್ದ ಕಾರಣದಿಂದ ದೇವರು ಅವನಿಗೆ ಊರಿನಲ್ಲಿ ಸಮೃದ್ಧಿಕರವಾದ ಬೆಳೆಯನ್ನು ದೇವರು ಕೊಟ್ಟರು. ಅಲ್ಲೆಲ್ಲೂಯ್ಯ, ಬೆಳೆಗಳೆಲ್ಲವೂ ಇಲ್ಲದೆ ಸಮಯದಲ್ಲಿ ಅವನ ಹೊಲದಲ್ಲಿ ಮಾತ್ರ ಬೆಳೆಗಳು, ಆ ಬೆಳೆ ರೇಟ್ ಆಲ್ರೆಡಿ ದುಬಾರಿ ಆಗಿತ್ತು, ಯಾರಿಗೂ ಸಿಗಲಾರದ ಆಶೀರ್ವಾದ ಅವನ ಜೀವಿತದಲ್ಲಿ ದೇವರು ಅವಾಗ ಕೊಟ್ಟರು. ಆಮೇಲೆ ಅಲ್ಲೆಲ್ಲೂಯ್ಯ, ಅವಾಗ ಸಮೃದ್ಧಿಕರವಾಗಿ ಅವನು ತಗೊಂಡ ಎಲ್ಲಾ ಸಾಲವನ್ನು ಅವನು ಏನ್ ಮಾಡಿದ, ತೀರಿಸಿದ. ಮತ್ತೆ ಜೀವಿತಕ್ಕೆ ಮುಂದೆ ಬೇಕಾಗಿರೋದು ದೇವರು ದಾರಿಗಳನ್ನು ಮಾಡಿಕೊಟ್ಟಿದ್ದಾನೆ. ಅಲ್ಲೆಲ್ಲೂಯ್ಯ. ಸೊ ನಾವು ಮನುಷ್ಯರು ನೋಡಿ ಬದುಕೋದಿಲ್ಲ ಪ್ರಿಯರೇ. ಅಲ್ಲೆಲ್ಲೂಯ್ಯ, ನಮ್ಮ ದೇವರು ಕೊಟ್ಟ ಕೆಲಸವನ್ನ ಯಾರು ಏನೇ ಮಾಡಲಿ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೋಗೋಣ. ದೇವರು ಸಮಯ ಬಂದಾಗ ನಮ್ಮನ್ನು ತುಂಬಿಸುವಂತವನಾಗಿದ್ದಾನೆ. ಆಮೇಲೆ ಅಲ್ಲೆಲ್ಲೂಯ್ಯ, ಆದ ಕಾರಣ ದೇವರು ಈ ವಾಕ್ಯಗಳು ನಮಗೆ ಏನು ಮಾಡಿಕೊಡಲಿ, ಆಶೀರ್ವಾದ ಮಾಡಿಕೊಡಲಿ. ನಾವು ಪ್ರಾರ್ಥನೆಗಾಗಿ ಹೋಗೋಣ. ಸರ್ವಶಕ್ತನಾಗಿರುವಂಥ ತಂದೆಯಾದ ದೇವರೇ, ಕೇಳಿದ ವಾಕ್ಯಕ್ಕಾಗಿ ನಮಗೆ ಸ್ತೋತ್ರ. ದೇವರೇ, ನೀನು ಒಳ್ಳೆಯವನು, ಒಳ್ಳೆಯದನ್ನು ಮಾತ್ರ ಮಾಡುವಂಥ ದೇವರು ಸ್ವಾಮಿ. ಕರ್ತನೇ, ನಿಜವಾಗಲೂ ನಾನು ನಿನ್ನನ್ನು ಆಶೀರ್ವದಿಸುವೇನೋ, ಹೆಚ್ಚಿಸುವೆನೆಂಬುದಾಗಿ ಹೇಳಿದ್ದು ದೇವರು. ಈ ವಾಕ್ಯದ ಮೇರೆಗೆ ಕರ್ತನೇ ನಮ್ಮನ್ನು ಆಶೀರ್ವಾದ ಮಾಡು, ಹೆಚ್ಚಿಸು ಕರ್ತನೇ. ಯಾಕಂದರೆ ನಾವು ನಂಬಿಗಸ್ತರಾಗಿದ್ದರೆ ಪರಿಪೂರ್ಣವಾದ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತೇವೆ. ಜ್ಞಾನೋಕ್ತಿಗಳ ಪುಸ್ತಕ 28ನೇ ಅಧ್ಯಾಯ 20ನೇ ವಚನದಲ್ಲಿ ಹೇಳಿದ ಪ್ರಕಾರವಾಗಿ ನಂಬಿಗಸ್ತನು ಪರಿಪೂರ್ಣ ಆಶೀರ್ವಾದಗಳ ಹೊಂದುವನು ಎಂಬುದಾಗಿ ಆ ವಾಕ್ಯದ ಮೇರೆಗೆ ಕರ್ತನೇ ನಾವು ನಂಬಿಗಸ್ತರಾಗಿ ಜೀವಿಸಲಿಕ್ಕೆ ನೀನು ಅನುಕೂಲ ಮಾಡು. ಶ್ರದ್ಧೆಯಿಂದ ದುಡಿಲಿಕ್ಕೆ ಬೇಕಾಗಿರೋ ಬಲ, ಶಕ್ತಿ, ಆರೋಗ್ಯವನ್ನು ಕೊಡು. ಮೋಶೆಯ ಹಾಗೆ ಯಾವಾಗಲೂ ಆಕ್ಟಿವ್ ಆಗಿ, ಯಾವಾಗಲೂ ಚುರುಕಾಗಿ, ಯಾವಾಗಲೂ ನಂಬಿಗಸ್ತರಾಗಿ ಜೀವಿಸಲಿಕ್ಕೆ ಅನುಕೂಲ ಮಾಡು. ಆಶೀರ್ವದಿಸಿಕೊಡು, ಬಲಪಡಿಸು, ನಿನ್ನ ರಕ್ತ ಕೋಚಳಿಗೆ ಮರೆ ಮಾಡಿಸು. ಹಾಗೆ ನೀವು ಮಾಡ್ತಿರೋದಕ್ಕಾಗಿ ಸ್ತೋತ್ರ. ವಾಕ್ಯಗಳನ್ನು ಕೇಳಿದ ಪ್ರತಿಯೊಬ್ಬನ್ನು ಕೂಡ ಇನ್ನು ಆಶೀರ್ವದಿಸು. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇನೆ ನನ್ನ ಜೀವಗಳು ಸ್ವರ್ಗೀಯ ತಂದೆಯಾದ ದೇವರೇ. ಆಮೆನ್. ಆಮೆನ್.